ಒಂದು ನಿಮಿಷ ಮಾತೆಲ್ಲ ಕುಂತಲ್ಲಿ ಗಮನ. Demokrat Aravind Chokari, Demokrat Bedi Kementerian Kebaruan Kementerian Arkam Gajananam Maharnisham Anekadantam Bhattanam Ekadantam Upasmaye जयतु गणनाथने गजमुखने जयतु गणनाथने त्रिजगवन्द्य शिवजातने त्रिजगवन्द्य शिवजातने गजमुखने जयतु गणनाथने ಗಜಮುಖನೆ ಜಯತು ಗಣನ ತುಳುನಾಡದ ಭಕ್ತಿ ಮಹಿಮೆ ದೇವರಿಗೆ ಆದಿ ಹಾಕೊಂಡು ಎರಡು ದೊಲ್ಲೆಯನ್ನು ಸುತ್ತಿಗೆದಿದೆ ಲೇಸಿನ ಒಡಕು ಇಚ್ಚಿಗೆ ಇಚ್ಛ ನಂಬೋದು ಬತ್ತಿನಕಲು ನಮ್ಮ ಪೆರಿಯಾಕಲು ಓ ದೇವರೇ ಪಂಡು ಭಕ್ತಿ ಮನಸ್ಸಿಗೆ ನಾಟುಂದಾಂಡ ಎನ್ನ ವೇಳೆಗೆ ಗೆಲ್ವೆದ ಕೋಡಿ ಎತ್ತುಂಡು ಪಂಡು ಅವಕ್ಕೆ ಪ್ರಜನ ಮೂಲ ಆಗಿ ತುಳುನಾಡು ಅಜನೈಜ ನೆಲೆಕ ಮತ್ತದಾಂಡು ಭಕ್ತಿದ ಓಡಲದ ಜನಕಲ ದೇವರ ನೆನಪು ಉಡ್ಡು ಕಂಪನಿಗೆ ಮಟ್ಟಡೆ ಲೇಸಿಗೆ ಭಕ್ತಿ ಸುಗುಕು ಮತ್ತು ನೆಚ್ಚಿನ ಶ್ರೀಯುತ ಹರೀಶ್ ಕನ್ನಂಗೂರು ಅವರಿಗೆ ವಂದಿಸಬಹುದು. ಕಾರ್ಯಕ್ರಮಗಳು ಬಂದಿದ್ದೇನೆ ಕಾರ್ಯಕ್ರಮ ಚಾಲನೆ ಮಾಡಬಹುದು. ಮೊದಲ ಎಂಸಿ ಸ್ವಾಗತ ವಿಶೇಷವಾಗಿ ಪುತ್ತೂರು ಜನಮಾನಿನ ಆಶೀರ್ವಾದ ಬರಟ್ಟು ರಾಜಕೀಯ ರಂಗಗಳು ಜೊತೆಗೆ ಬರುವ ಯುವ ನಾಯಕಿಯರೇ ಸಮಾಜ ಸೇವೆ ಮಲ್ಪಡು ಕಂಪಿನ ಉಡಾಲಸಿಂದಿ ಬಂದು ಕುಡ್ಲ ತಾಲೂಕದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರೇ ಯುವ ನಾಯಕಿಯರನ್ನ ಕಾಣಮನಿ ಹಿಂದುತ್ವದ ಉಳಿಚೇರಿಗೆ ಬೆಳ್ಳಿಬೆಪ್ಪನಾರ ಸಮಾಜ ಸೇವೆ ಮತ್ತೊಂದು ಬರ್ತನ ಶ್ರೀಯುತ ಭರತ್ ಶೆಟ್ಟಿ ನನಗೆ ಸೇರಿದ ಮಾತನಾಡುವ ಆತ್ಮೀಯವಾದ ಸ್ವಾಗತ ಕೋರುತ್ತಲ್ಲ. ಶ್ರೀಯುತರಿಗೆ ಶ್ರೀಯುತ ರಾಮಕ್ಕೆ ಶಾಲುಪಾರ್ಥ ಮಹಾದಿಗೆ ಮಲ್ಕೊಡಪಡಿದ ವಿನಂತಿ ಮತ್ತೊಂದು ವಿಶೇಷವಾದ ಶಿಕ್ಷಣ ಕ್ಷೇತ್ರ ಕ್ರಾಂತಿ ಮಂದಿರ ಶಿಕ್ಷಣ ತಜ್ಞರೇ ಶ್ರೀಯುತ ಅರವಿಂದ ಚೊಕ್ಕಾಡಿ ಈ ಚಿಂತನ ಮಂಥನ ಕಾರ್ಯಕ್ರಮದ ನಮ್ಮ ಮಾತುಗಳ ಉದ್ದೇಶದ ಉಪನ್ಯಾಸಕರೆಲ್ಲರಿಗೆ ಸೇರಿದ ಮಾತ್ರ ಬರೆದು ಆತ್ಮೀಯವಾದ ಸ್ವಾಗತ ಕೋರುತ್ತಲ್ಲ. ಶ್ರೀಯುತರಿಗೆ ಶ್ರೀಯುತ ಸುಧೀರ್ ಸರ್ ಮೇಲೆ ಶಾಲಪಾಠ ಉಪೃಪದ ಮಾನಾದಿಗೆ ಮಾಡ್ಕೊಡ್ತಾ ವಿನಂತಿ ಮತ್ತೊಂದಲ್ಲ. ಅಜನೇ ವೇದಿಕೆ ಪಂಚಿನ ಮಾತ್ರ ವೇದಿಕೆದ ಮುಂಭಾಗದಲ್ಲಿ ದುರ್ಗಮಯ್ಯ ತಮ್ಮ ಸೋಮ ಜ್ಯೋತಿರ್ಗಮಯ್ಯ ಜ್ಯೋತಿರ್ಮ ಅಮೃತಾಂಗಮಯ್ಯ ಓಂ ಸಂಧಿ
ಬಂದಿದೆ. ಸುರುಕಾದ ಮಾತೆಲ್ಲ ಒಂದು ಎಚ್ಚರಿಕೆ ಉಲ್ಲಾರ ಪಂಪಿನ ಸಂದೇಶ ಕೊಡೋದು ಜೋರಾಯಿನವರ ಚಪ್ಪಾಳೆ ಬೇಕಿತ್ತು. நல்ல ஜோடு நல்லதா ಏನೇನೆಲ್ಲ ಪಾತ್ರೆಯನ್ನ ಎದುರುಗಳು ಕೇಳಿದ್ರೆ ಎಚ್ಚರಿಕೆ ಪಾತ್ರೆ ಇದನ್ನ ಪಾತ್ರೆ ಬಲ್ಲಿಗೆ ಈಗ ಚಪ್ಪಾಲೆ ಏನಿ ಊರೊಂದಕ್ಕೆ ಅಂಚನೆ ನೀವು ಮಾತಾಡ ಎಚ್ಚರಿಕೆ ಉಳ್ಳಾರಂಡು ಪ್ರಾಸ್ತಾವಿಕ ಹೆಚ್ಚ ಪಾತ್ರೆ ರಜಿ 2 ನಿಮಿಷದ ಟೈಮ್ ಕೊಡ್ತೇವೆ. ಒಂದರೆ ಮುಗಿರ ಸಮಾಜ ನಿಖಲೆ ಗೊತ್ತಿಲ್ಲಕನೆ ಮಾತೆರೆಗೆ ಗೊತ್ತಿಲ್ಲಕನೆ ಈ ದಕ್ಷಿಣ ಕನ್ನಡ ಜಿಲ್ಲೆದ ಮೂಲ ನಿವಾಸಿಗಳು ಒಂಜಿ ಸಮುದಾಯ ದೇವರ ದಿಂಡರು ಭಜನೆ ಹಿರಿಯರ ಪಂಪಿನ ನಂಬಿಕೆಯನ್ನು ಜೀವೊಂದು ಗೆಡ್ಡೆ ಗೆಣಸು ಕಾಡದ ತೆನಸಲು ಕಾಡು ಬೇಟ ಬೋಂಡಗೇರೊಂದು ಪಂಪಿನ ಸಮುದಾಯ ಇನಿ ಮೂಡಬಿದ್ರದ ಮಾಮಲ್ಲ ಜಾಗ ಕನ್ನಡ ಭವನದ ಉಲೈಡ್ ಮಾತೆರೆ ಸೇರಿದ ಒಟ್ಟಿಗೆ ಕೊಂಡಂಚಿನ ದಿನಬೈದರಿಂದ ಅಂಡ ಅದಕ್ಕೆ ಕಾರಣ ನಮ್ಮ ನಮ್ಮದಿನ ಕುಲದೇವರು ನಮ್ಮ ಹಿರಿಯರು ನಂಗೆ ಪಾಠ ಕೊಡ್ತೀನಿ ಅಂಚಿನ ಒಂದು ಸಂಪ್ರದಾಯ ಅಂಚಿತಿ ಸಂಪ್ರದಾಯ ಪತ್ತೊಂದು ನಮ್ಮ ಇನ್ನು ಮುಟ್ಟಳ ನಮ್ಮನೆ ಐನ ದೈವಸ್ಥಾನ ದೇವರ ನಡೆ ದೈವದ ನಡೆಯನ್ನು ಬಂದು ನಮ್ಮೊಂದು ಗೊತ್ತಿನಕಲು ಈ ದೈವನ ನಡೆದು ನಮ್ಮ ಆನೆಯ ಮುಟ್ಟಳ ಒಂಜಾದು ತರೆ ತಗ್ಗಾದು ಬೆರಿಬಗ್ಗಾದು ಶರಣಾರ್ಥಿನಕಲು ಅಂಚದು ಪುನಃ ಅಂಚಿತ್ತಿನ ದೈವದ ನಡೆಯುತ್ತಿನ ಕಡೆ ಮಾತೆಲ್ಲ ಒಂದು ದಿನದ ಮಟ್ಟಿನಲ್ಲ ಒಂದು ಕಡೆ ಸೇರಿ ಮಲ್ಪೋಡು ಒಂದು ಕಡೆಗೆ ಬೈ ಮಲ್ಪೋಡು ಬಂಟಿನ ಉದ್ದೇಶ ಜೀವನ ನಮ್ಮ ಒಂದಾತು ಸಮಾನ ಮನಸ್ಕರು ಇಡೀ 2ನೇ ವರ್ಷದ ಸಮಾನ ಮನಸ್ಕರ ಚಿಂತನ ಮಂಥನ ಕಾರ್ಯಕ್ರಮಗಳು ನಮ್ಮ ಮುಂಜಾತ ಬಂದರೆ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಸಮಾಜಗಳು ಬಾಕಿ ಸಮಾಜದೊಟ್ಟಿಗೆ ಹೆಂಚ ಬಾಲು ಬದುಕೋಡು ನಮ್ಮ ಬಾಕಿ ಸಮಾಜ ನಮ್ಮನ್ನು ಹೆಂಚ ಗುರುತು ಬದುಕೋಡು ಬಾಕಿ ಸಮಾಜ ನಮ್ಮನ್ನು ಹೆಂಚ ಒಂದು ಪ್ರೀತಿಯ ಮೋಕೆಡೆ ಕಾಂಗಿ ತರಕದ ಬಾಂಧಿದು ನಮ್ಮನ್ನು ನಮ್ಮ ಒಂದು ಸ್ವೀಕಾರ ಮಾಡ್ಕೊಳ್ಳೋ ಪಂಪಿನಕ್ಕೆ ನಮ್ಮ ಐಕ ದಾದ ಮಾತ ಬೋಡ ಅವನ ಮಾತ ಮಕ್ಕಳನ್ನ ಎಂಚ ಅಂತ ಪಂಪಿನ ಚಿಂತನೆ ಮಕ್ಕಳಾಗ ನಮ್ಮಡ ಒಂದಾತು ಕೀಲ ಮೆತ್ತಿನ ಬಿಡೋಡು ಮುಗಿಯರ ಬಣ್ಣದ ಎಂಕ ಹೆಮ್ಮೆ ಅವಡು ಎಂಕ ವಾಕಾರಣಗಳ ಏನು ಮುಗಿಯರ ಪಂಪಿನ ಕೀಲನ್ನ ಬರಂದಿನಾಗ ನಮ್ಮಡ ಒಂದು ಅಭಿಮಾನ ಜಾತಿದ ಬಗ್ಗೆ ಅಭಿಮಾನ ಬರೋಡು ಪುಟ್ಟವಡು ಪಂಪಿನಕ್ಕೆ ಕೊಡೋದು ನಮ್ಮ ಇಲ್ಲಿ ಈ ಚಿಂತನ ಮಂಥನ ಕಾರ್ಯಕ್ರಮದ ಬಂದ್ರೆ ದೇವರನ್ನ ದೈವದಿಂದ ಓಲಜ್ಜಿ ಹಿರಿಯರನ್ನ ಆಶೀರ್ವಾದ ಇದ್ದಿಂದ ಓಲಜ್ಜಿ ಅಂಜನಂಡ ಇಂತಾದ ದಿನಕ್ಕೂ ಹಿರಿಯರನ್ನ ಮತ್ತ ಒಟ್ಟು ಮಾಡ್ಕೊಂಡ ದೇವರನ್ನ ಸನ್ನಿಧಾನಗಳು ಗೋಡ್ಬೋಳ ಸೇವೆ ಮಾಡ್ಕೊಂಡ 3 ಹೊತ್ತು ಒಂಜಾತ ಇಂತಾದ ದಿನಕ್ಕೂ ನಮ್ಮ ಖಂಡಿತವಾದ ಮುಗಿಯರು ಸುಧಾರುವರಿಗೆ ಭಾರತದ ಸಮಾಜದೊಟ್ಟಿಗೂ ಒಂಜಾದ ಪೋಯರ ತೈರಾತರಿಗೆ ಬಂದಿನ ಸಂದೇಶ ಈ ವೇದಿಕೆಯ ಮೂಲಕ ಕೊಡೋದಿಲ್ಲ. ಮುಂದಿನ ಈ ಕಾರ್ಯಕ್ರಮಗಳು ನಮಕ್ ಈ ಪೈಸತಿ ದೈವಾರಾಧನೆ ಬಗ್ಗೆ ಪ್ರಾಮುಖ್ಯತೆ ಕೊಡೋಣ. ಈ ಸರ್ತಿ ನಮ್ಮ ಜೋಕ್ಲಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡೋದು ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಜಾಗತಿಕ ಪವರ್ ಬಂದು ಇಂಥ ವೇದಿಕೆಯ ಮಾತಾ ಮಿತ್ರರಾದ ಶಿಕ್ಷಣವೇ ಶಕ್ತಿ ಬಂದು ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬೆಲ್ಲ ಬಂದಿರು ಶಿಕ್ಷಣದ ಮಾತ್ರ ನಮ್ಮ ಸುಧಾರಣೆ ಮಾಡ್ತಾರೆ ಸಾಧ್ಯ ಬಂದು ಅಂಚಂದ ಅಂಚಿನ ಶಿಕ್ಷಣ ಪಡೆಯೋದ್ರಿಂದ ಸಾಧಿಸಿದಾದ ಅಂತ ಬಂದಿರಕ್ಕೆ ನಮ್ಮ ಶಿಕ್ಷಣ ಚಿಂತಕರಾಯಣ ಈ ಗೌರವಿತ ಅರವಿಂದ ಚೊಕ್ಕಡೆ ನಮ್ಮ ಒಟ್ಟಿಗೆ ಬೈದರು ನಮ್ಮನ್ನು ನಮ್ಮ ಊರು ನಮಗೆ ದಾದ ಮಾತ ಕಷ್ಟ ಕಾರ್ಪಣ್ಯಗಳು ಬರ್ತಂದ ಸರ್ಕಾರದ ಒಂದು ಭಾಗವಾದಿತ್ತಿನಂಚಿನ ಶಾಸಕರಿಗೆ ನಮ್ಮ ಒಟ್ಟಿಗೆ ಇಲ್ಲಿ ಶಿಕ್ಷಣ ಪುನರ್ ರೀತಿಯಂಚಿನ ಶಿಕ್ಷಣನೇ ತನ್ನ ಜೀವನ ಮತ್ತೊಂದಿನಂಚಿನ ಜೋಕ್ಲಿಗೆ ಶಿಕ್ಷಣ ಕೊಟ್ಟಿನ ತನ್ನ ಒಂದು ಜೀವನದ ಮಹೋದ್ದೇಶ ಮತ್ತಿನಂಚಿನ ಡಾಕ್ಟರ್ ಮೋಹನ್ ಸರ್ ಈ ಕಾರ್ಯಕ್ರಮದ ಉದ್ಘಾಟನೆ ಭಾಗವಹಿಸುವುದು ಒಂದು ವಿಳಂಬಾದ ಈ ಕಾರ್ಯಕ್ರಮ ಭಾಗವಹಿಸುವ ಖಂಡಿತ ಒಂದು ಬಂದೇರೆ ಆ ಉದ್ಘಾಟನೆಯನ್ನು ಅನುಪಸ್ಥಿತಿ ಮಾಡ್ತದ ಅದನ್ನೆಲ್ಲ ನಮ್ಮ ಈ ಪೊತ್ತುಡು ಅದನ್ನು ಸ್ವಾಗತ ಮಾಡ್ತಂದಿಲ್ಲ ಬಂದ್ರೆ ನಮ್ಮ ಈ ಮಾತುದ್ದೇಶಕ್ಕೂ ಬರೋದು ನಮ್ಮ ಸೇರ್ತಿನಂಚಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಂತ್ರಿನಂಚಿನ ನಮ್ಮ ಪ್ರೀತಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರೇನ ಸನ್ಮಾನ್ಯ ಶ್ರೀ ಭರತ್ ಶೆಟ್ಟಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸುತ್ತೆ ಈ ಸಮಾಜವನ್ನು ಉದ್ದೇಶಿಸುವಂತೆ ನೋಡಿ ಪಾತ್ರ ನೋಡಿ ಬಂದು ವಿನಂತಿ ಮಾಡ್ತದಲ್ಲ. ಮುಗೇರ ಸಮಾಜದ ಸಮಾನ ಮನಸ್ಕರ ಚಿಂತನ ಮಂಥನ ಕಾರ್ಯಕ್ರಮದ ಉದ್ಘಾಟನೆಯ ವೇದಿಕೆಯಲ್ಲಿರುವಂತಹ ಶಿಕ್ಷಣದಲ್ಲಿ ಬಹಳ ಹೆಸರುಗಳನ್ನು ಮಾಡಿರುವಂತಹ ಅರುಣಮ್ಮನವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಸಮಾಜದ ಹಿರಿಯರೇ,
ಸಮಾಜದ ದೈವ ದೇವಸ್ಥಾನಗಳ ಚಾವಡಿಗಳ ಅಧ್ಯಕ್ಷರು, ಹಾಗೆ ಸಮಾಜದ ವಿವಿಧ ಸ್ಥಳಗಳಿಂದ ಬಂದಂತ ಗುರುಕಾರ್ಮಿಕರು ಪೂರ ಏರ್ಪುರ ಪೂರ ತರೆವಾಗದ ನಮಸ್ಕಾರ ಅಂತ ಒಂದು ನೆರೆದಿರುವಂತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಸಮಾಜದ ನನ್ನೆಲ್ಲ ಬಂಧು ಭಗಿನಿಯರ ಬಹಳ ಒಂದು ಮುಖ್ಯವಾದ ಶಿಕ್ಷಣ ಅನ್ನುವಂತ ವಿಷಯವನ್ನು ಮುಂದಿಟ್ಕೊಂಡು ಈ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀವೆಲ್ಲ ಸಹ ಮಾಡ್ತಾ ಇದ್ದೀರಿ. ಬಹುಶಃ ನಮ್ಮ ಮಂಗಳೂರು ಉತ್ತರದಿಂದ ಇಲ್ಲಿಗೆ ಬರಬೇಕಾದ್ರೆ ಇದು ಬೇರೆ ಕ್ಷೇತ್ರ, ಆದಿತ್ಯವಾರ ಅಥವಾ ಹಲವಾರು ಕಾರ್ಯಕ್ರಮ ಇರ್ತದೆ. ಆ ದಿವಸ ನಮ್ಮ ಕಾರ್ಯಕರ್ತರೆಲ್ಲರೂ ಸಹ ಒಂದು 5 ನಿಮಿಷ ಬಂದು ಹೋಗಿ ಅನ್ನುವಂತ ಮಾತನ್ನು ಹೇಳಿದ್ರು. ನಾನು ಅಲ್ಲಿಂದ ಬಂದೆ. ಏನೋ ಒಂದು ಇಷ್ಟು ದೂರ ಬರಲಿಕ್ಕೆ ಕಷ್ಟ ನಮಗೆ ಹೆಚ್ಚಾಗಿ, ಯಾಕಂದ್ರೆ ಹತ್ತಿರದಲ್ಲಿ ಕಾರ್ಯಕ್ರಮ ಇರ್ತದೆ. ಅರವಿಂದನ ಹೇಗೂ ಸಹ ಶಿಕ್ಷಣದಲ್ಲಿ ಅದ್ರ ಬಗ್ಗೆ ನಿಮಗೆ ಹಲವಾರು ವಿಷಯಗಳನ್ನ ಹೇಳಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿದೆ. ಅದೇ ರೀತಿಯಲ್ಲಿ ಡಾಕ್ಟರ್ ಮೋಹನಾಳ್ ಅವರು ಸಹ ಶಿಕ್ಷಣದಲ್ಲಿ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂತ ಈ ಊರಿನ ಹಿರಿಯರಾದಂತಹ ಡಾಕ್ಟರ್ ಮೋಹನಾಳ್ ಅವರು ಸಹ ನಮ್ಮನ್ನ ಕೂತ್ಕೊಳ್ಳಿಕ್ಕಿದ್ದಾರೆ ಸ್ವಲ್ಪ ಹೊತ್ತಲ್ಲಿ. ಬಹುಶಃ ನಾನೊಬ್ಬ ಶಾಸಕನಾಗಿ ಇಲ್ಲಿ ಬಂದಿದ್ದು ಸಹ, ಆ ಶಾಸಕರಾಗಿದ್ದಕ್ಕಿಂತ ಮುಂಚೆ ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿದ ವೈದ್ಯ ಆಸ್ಪತ್ರೆಯಲ್ಲಿ ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಡ್ತಾ ನಾನು ಪ್ರೊಫೆಸರ್ ಆಗಿ ಆಮೇಲೆ ರಾಜಕೀಯಕ್ಕೆ ಬಂದವ. ಇವತ್ತಿನ ವಿಷಯದ ಬಗ್ಗೆ ನೀವೇನು ಚಿಂತನೆ ಮಂಥನವನ್ನ ಮಾಡ್ತಾ ಇದ್ರಿ, ಇದು ಇಡೀ ಸಮಾಜವನ್ನ ಹೇಗೆ ಮುಂದೆ ಬರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತದೆ. ನಾವು ಶಿಕ್ಷಣವನ್ನು ಪಡೆದುಕೊಂಡು ಏನನ್ನ ಮಾಡಬಹುದು, ಶಿಕ್ಷಣದ ಉದ್ದೇಶ ಏನು, ಇದರೆಲ್ಲದರ ಬಗ್ಗೆ ಬಹುಶಃ ಇವತ್ತು ಚಿಂತನೆಗಳಾಗ್ತಾ ಇದೆ. ಈ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾದಂತ ಸಮಯದಲ್ಲಿ ಭಾಗಿಯಾಗಿದ್ದೇವೆ ಅನ್ನುವಂತ ವಿಷಯನ ಹೊರತುಪಡಿಸಿ ಅಟೆಂಡೆನ್ಸಿಗೋಸ್ಕರ ಬರಬಾರ್ದು. ಈ ರೀತಿಯ ಕಾರ್ಯಕ್ರಮದಲ್ಲಿ ನೀವು ನಿಮ್ಮನ್ನ ತೋರಿಸ್ಕೊಳ್ಬೇಕು. ಇಲ್ಲಿ ನಿಮ್ಮ ರಿಸೋರ್ಸ್ ಪರ್ಸನ್ ಅರವಿಂದ್ ಅವರು ಏನ್ ಮಾತಾಡ್ತಾರೆ, ಅವರ ಚಿಂತನೆಗಳೇನು, ನಾವು ಇದನ್ನ ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಎಲ್ಲರೂ ಸಹ ಈಗ ಎಲ್ಲರೂ ಹೇಳುವುದೇ, ಎಲ್ಲ ರಾಜಕೀಯ ಪಕ್ಷದ ಹೇಳುದು ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳುವುದು ಎಲ್ಲರೂ ಸಹ. ಆದ್ರೆ ಆ ವ್ಯಕ್ತಿ ಅವರ ಡಿಗ್ರಿಗಳನ್ನ ನಿಮ್ಗೆ ಒಂದು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಪ್ರಿಂಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇನ್ನೊಂದು 2-3 ವಿಸಿಟಿಂಗ್ ಕಾರ್ಡ್ ಬೇಕಾಗ್ತದೆ. ಅಂತಹ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್. ಅವ್ರು ಹೇಳಿದ ಸೂಕ್ಷ್ಮ ವಿಚಾರಗಳನ್ನ ಈ ರಾಜಕೀಯದಲ್ಲಿ ಹೆಚ್ಚಾಗಿ ಬಿಟ್ಟು ಬಿಡ್ತಾರೆ. ಅವರಿಗೆ ಬೇಕಾದದನ್ನ ಅದನ್ನೇ ಎತ್ಕೊಳ್ತಾರೆ. ನಾನೊಬ್ಬ ರಾಜಕೀಯ ವ್ಯಕ್ತಿ ಆದ್ರೂ ಸಹ ಸಮಾಜದವರು ನಾವು ಅದನ್ನು ಯೋಚನೆ ಮಾಡಬೇಕು. ಅಂಬೇಡ್ಕರ್ ಅವರು ಯಾವುದರ ಬಗ್ಗೆ ಮಹತ್ವವನ್ನು ಕೊಡ್ತೇವೆ. ಅಂಬೇಡ್ಕರ್ ಅವರ ಮೂಲ ಉದ್ದೇಶ ಏನಿತ್ತಂತಂದ್ರೆ ಈ ಸಮಾಜವನ್ನ ಮುಖ್ಯವಾಹಿನಿಗೆ ತರಬೇಕಾದ್ರೆ ಶಿಕ್ಷಣ ಮೊದಲು ಕೊಡ್ಬೇಕು. ಎಲ್ಲರಿಗೂ ಜ್ಞಾನದ ಮೂಲಕ ವ್ಯಕ್ತಿಯನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ಅವಕಾಶ ಇದೆ. ಒಬ್ಬ ಜ್ಞಾನ ಸಿಕ್ಕಿದಾಗ ಅದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇರ್ತದೆ. ನನ್ನ ಬಾಲ್ಯದಿಂದಲೂ ಸಹ, ನನ್ನ ಸಣ್ಣ ಹುಟ್ಟಿ ಶಾಲೆಗೆ ಹೋಗುವಂತ ಸಮಯದಲ್ಲಿ ಸಹ ನನ್ನ ಮನೆ ಸುತ್ತ ಹೆಚ್ಚಾಗಿ ಎಸ್ಸಿ ಬಾಂಧವರಿದ್ದರು, ಎಸ್ಸಿ ಕಾಲೋನಿಗಳಲ್ಲಿದ್ದರು. ನನ್ನ ತಾಯಿ ತಂದೆಯವರು ಬಹಳ ನನಗೆ ಸಣ್ಣದಿಂದ ಸಹ ಹೇಳ್ತದ್ದು ಒಂದು ವಿಷಯ, ಈ ಜಾತಿ ಗೀತಿಯನ್ನೆಲ್ಲ ಬಿಟ್ಟು ನೀವು ಯೋಚನೆ ಮಾಡಬೇಕು, ಮನುಷ್ಯತ್ವ ಅನ್ನೋದು ಮುಖ್ಯ ಅನ್ನೋದನ್ನ ಬಹುಶಃ ನನ್ನ 10ನೇ ಕ್ಲಾಸಲ್ಲಿ ನನ್ನ ಮನೆಯಲ್ಲೇ ಅದೇ ವಟಾರದಲ್ಲಿ ಅದೇ ಇದರಲ್ಲಿ ನನ್ನ ಎಲ್ಲ ಮಿತ್ರರು ಸಹ ಎಸ್ಸಿ ಜನ ಇದ್ದವರು. ಯಾಕಂದ್ರೆ ನನ್ನ ಮನೆ ಸುತ್ತ ಅವರೇ ಇತ್ತು ಎಲ್ಲ ಮಿತ್ರರು ಸಹ. 10ನೇ ಕ್ಲಾಸ್ ವರೆಗೆ ನನ್ನ ಎಲ್ಲ ಫ್ರೆಂಡ್ಸ್ ಸಹ ಎಸ್ಸಿ ಜನ. ನನಗೆ ಯಾವ ಸಹ ಈ ಜಾತಿ ಅನ್ನುವಂತ ವಿಷಯ ನಮ್ಮ ಸ್ನೇಹದ ನಡುವೆ ಬರ್ತಿರ್ಲಿಲ್ಲ. PUC ಡಿಗ್ರಿ ಆಗುವಂತ ಸಮಯದಲ್ಲಿ ನನಗೆ ಗೊತ್ತಾಯ್ತು ಇದೊಂದು ಕೆಲವು ಕಡೆ ಕೆಲವರಿಗೆ ಎಷ್ಟೋ ಕಷ್ಟಗಳನ್ನ ಕೊಟ್ಟಂತ ವಿಷಯ. ನಮ್ಮ ಎಸ್ಸಿ ಸಮಾಜದವರಿಗೆ ಎಷ್ಟೋ ಒಂದು ಮಾನಸಿಕ ಕ್ಷೋಭೆಯನ್ನು ಕೊಟ್ಟಂತ ವಿಷಯ. ಕೆಲವರು ಹೇಳ್ತಾರೆ ರಿಸರ್ವೇಶನ್ ಏನು, ರಿಸರ್ವೇಶನ್ ಅವ್ರಿಗೆ ಕೊಡ್ಬೇಕು ಇವ್ರಿಗೆ ಕೊಡ್ಬೇಕಂತ. ನಾವು ಎಷ್ಟೋ ವರ್ಷಗಳಿಂದ ನಲುಗಿದಂತ ಸಮಾಜವನ್ನ ಮೇಲೆತ್ತಬೇಕಾದ್ರೆ ನಾವು ರಿಸರ್ವೇಶನ್ ಅನ್ನ ಇಡ್ಲೇಬೇಕು, ಮುಂದುವರಿಸಬೇಕು. ಅದು ಇಡೀ ಹಿಂದೂ ಸಮಾಜದ ಒಂದು ಆದ್ಯತೆ ಆಗಿದೆ. ಯಾಕಂದ್ರೆ ನಮ್ಮ ಸಮಾಜದ ವ್ಯಕ್ತಿಗಳನ್ನ ನಾವು ಮುಂದೆ ತರಲಿಕ್ಕೆ ನಾವು ಹಿಂದೆ ಮುಂದೆ ನೋಡಬಾರ್ದು. ಪೂರ್ಣ ಪ್ರಮಾಣದ
ಯೋಚನೆ ಅದೆಲ್ಲ ಇದ್ರು ಸಹ ಎಸ್ಸಿ ಸಮಾಜವನ್ನ ಮತ್ತು ಸಹ ಮುಖ್ಯವಾಹಿನಿಗೆ ತರಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮ ನೀವೇನ್ ಮಾಡಿದ್ರಿ ಇದು ಬಹಳ ಮುಖ್ಯ. ಯಾಕಂದ್ರೆ ವಿದ್ಯೆ ಬಗ್ಗೆ ಬಹುಶಃ ಲಾಸ್ಟ್ ಟೈಮ್ ನಾವು ಧರ್ಮದ ಬಗ್ಗೆ, ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನಾವು ಕೆಲವು ಚಿಂತನ ಮಂತ್ರವನ್ನು ನಡೆಸಿದ್ದೇವೆ. ಇವತ್ತು ಈ ಸರಿ ವಿದ್ಯೆಯ ಬಗ್ಗೆ ಇದರಲ್ಲಿ ಮುಖ್ಯವಾಗಿ ನಾವು ವಿದ್ಯೆ ಬಗ್ಗೆ ಇಂಪಾರ್ಟೆನ್ಸ್ ಕೊಡುವಂತ ಸಮಯದಲ್ಲಿ ನಮ್ಮ ಸಂಸ್ಕಾರ ಸಂಸ್ಕೃತಿ ಏನಿದೆ, ನಾವು ಯಾವ ರೀತಿ ಜೀವನವನ್ನ ಮಾಡ್ತಾ ಇದ್ದೇವೆ, ದೇವಸ್ಥಾನಗಳಲ್ಲಿ ಯಾವ ರೀತಿ ಪೂಜೆ ಆಗ್ತದೆ, ನಮ್ಮ ದೈವಸ್ಥಾನಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ, ಅದನ್ನೆಲ್ಲ ಕಾಪಾಡಿಕೊಂಡು ಮತ್ತು ಸಹ ದೊಡ್ಡ ರೀತಿಯಿಂದ ಮಾಡ್ತಾ ವಿದ್ಯೆಯನ್ನು ಸಹ ಮುಖ್ಯವಾಗಿ ಇಟ್ಕೊಂಡು, ವಿದ್ಯೆ ಬಂದ್ರು ಕೂಡ ನಾವು ಮತ್ತೊಂದು ರೀತಿಯ ವ್ಯಕ್ತಿಗಳಾಗ್ಬಾರ್ದು. ನಮಗೆ ಗೊತ್ತಿರ್ಬೇಕು ಯಾವಾಗ ಸಹ. ಆದ್ರೆ ಆಕಾಶದತ್ತ ಬೆಳೆಯುವಂತ ಪ್ರಯತ್ನ ನಾವೆಲ್ಲರೂ ಸಹ ಮಾಡ್ಬೇಕು. ಈಗ ಎಷ್ಟೋ ಜನ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೇನೆ, ಗವರ್ಮೆಂಟ್ ಸರ್ವಿಸ್ಗೆ ಹೋಗುವಂತ ಪ್ರಯತ್ನ ಜಾಸ್ತಿ ಜನ ಇನ್ನೂ ಸಹ ಮಾಡ್ಬೇಕಾಗುತ್ತೆ. ನಮ್ಮ ಸಮಾಜದ ಮುಗೇರ ಸಮಾಜದವರಿಗೆ ನಾನು ಕಳಕಳಿ ವಿನಂತಿ, ಗವರ್ಮೆಂಟ್ ಸರ್ವಿಸ್, ಬ್ಯಾಂಕಿಂಗ್ ಎಕ್ಸಾಮ್ಸ್, IAS IPS ಎಕ್ಸಾಮ್ಸ್, KS ಎಕ್ಸಾಮ್ಸ್ ಗಳಲ್ಲಿ ನಮ್ಮನ್ನ ತೊಡಗಿಸಿಕೊಳ್ಳುವಂತ ಪ್ರಯತ್ನ ನೀವು ಮಾಡ್ಬೇಕು. ನಮ್ಮಲ್ಲಿ ಬಹಳ ಕಡಿಮೆ. ನೀವು ಉತ್ತರ ಕರ್ನಾಟಕ ಮತ್ತು ಉತ್ತರ ಭಾರತಕ್ಕೆ ಹೋದ್ರೆ IAS IPS ಆಫೀಸರ್ಸ್ ನಮ್ಮ ಸಮುದಾಯದಿಂದ ತುಂಬಾ ಜನ ಸಿಗ್ತಾರೆ. ಆದ್ರೆ ನಮ್ಮ ಊರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಲ್ಪ ಕಡಿಮೆ, ಬುದ್ಧಿವಂತರ ಜಿಲ್ಲೆ ಆದರೂ ಸಹ ಎಲ್ಲೋ ಒಂದ್ ಕಡೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನಾವು ನಮ್ಮನ್ನ ತೊಡಗಿಸ್ಕೊಳ್ಳೋದು ಕಮ್ಮಿ ಆಗ್ತದೆ. ಯುವಕರು ಯಾರಾದ್ರೂ ಇದ್ರೆ, ಡಿಗ್ರಿ ಮಾಡಿ ಜಸ್ಟ್ ಮುಗಿಸಿದವರು ಯಾರಾದ್ರೂ ಇದ್ರೆ ದಯವಿಟ್ಟು ಇದ್ರ ಬಗ್ಗೆ ಆಲೋಚನೆಯನ್ನ ಮಾಡಿ. ಬಿಸ್ನೆಸ್ ಫೀಲ್ಡ್ ಒಂದಿರ್ತದೆ, ಅದರೊಂದಿಗೆ ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗವರ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟ್ರೈನಿಂಗ್ ಅನ್ನ ತೆಗೆದುಕೊಂಡು ಆ ಎಕ್ಸಾಮ್ಸ್ ಅಲ್ಲಿ ನಾವು ಭಾಗಿಯಾಗುವಂತ ಮನಸ್ಥಿತಿಯನ್ನ ನೀವು ಬೆಳೆಸ್ಕೊಳ್ಬೇಕಾಗಿದೆ. ಮತ್ತೊಂದು ವಿಷಯ ನೆನ್ಪಿಡಿ, ಯಾವುದು ಅಸಾಧ್ಯ ಅನ್ನುವಂತ ಶಬ್ದ ಯುವಕ ಯುವತಿಯರು ಯಾರಿದ್ದಾರೆ ಈಗ ನಿಮಗೆ ಹೇಳ್ತಾ ಇದ್ದೇನೆ, ಅಸಾಧ್ಯ ಅನ್ನುವಂತ ಶಬ್ದವನ್ನ ನಿಮ್ಮ ಡಿಕ್ಷನರಿಯಿಂದ ತೆಗೆದಾಕಿ. ಯಾವುದು ಸಹ ಅಸಾಧ್ಯ ಅಲ್ಲ, ಯಾವುದು ಸಹ ಅಸಾಧ್ಯ ಅಲ್ಲ. ನೀವು ಅಸಾಧ್ಯ ಅಂತ ಯೋಚನೆ ಮಾಡಿ, ಅವು ಏನ್ ಕಾವಲ್ ಅವು ಎಕ್ಸಾಮ್ ಕೊಡ್ಬೋದು, ಅವು IAS IPS ಆ ಎಕ್ಸಾಮ್ ಕೊಡಬಹುದು ಆ ಪುನಃ ಈ ರೀತಿ ಯೋಚನೆ ನಿಮ್ಮ ಮನಸ್ಸಲ್ಲಿ ಬರಬಾರ್ದು. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳ್ತಾರೆ, ನೀವು ಒಂದು ವಿಷಯದ ಬಗ್ಗೆ ಒಂದೇ ವಿಷಯ ತಗೊಳ್ಳಿ, ನೀವು ಅದರ ಬಗ್ಗೆನೇ ದಿನನಿತ್ಯ ಯೋಚನೆ ಮಾಡ್ಬೇಕು. ಊಟ ಮಾಡುವಾಗ, ನಡೆದಾಡುವಾಗ, ಮಲಗುವಾಗ, ಕನಸು ಕಾಣುವಾಗ, ಶ್ವಾಸ ತೆಗೆಯುವಾಗ ಒಂದು ವಿಷಯವನ್ನು ನೀವು ಕಂಪ್ಲೀಟ್ ಆಗಿ ಅದರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ, ಬೇರೆ ಯಾವುದ್ರ ಬಗ್ಗೆ ಸಹ ಹೋಗದೇ ಇದ್ರೆ ಆ ವಿಷಯವನ್ನ ನಿಮ್ಮ ಜೀವನದಲ್ಲಿ ಸಾಧಿಸಲಿಕ್ಕೆ 100ಕ್ಕೆ 100 ಸಾಧ್ಯ, 100ಕ್ಕೆ 100 ಸಾಧ್ಯ. ಹಾಗಾಗಿ ಇಲ್ಲಿನೊಂದು ಯುವಕ ಯುವತಿಯರು ನಿಮ್ಗೆ ಕಷ್ಟ ಆಗ್ತದೆ, ಅದಾಗ್ತದೆ, ಇದಾಗ್ಲಿಕ್ಕಿಲ್ಲ, ಇಲ್ಲ, ನಿಮ್ಮ ವಿಲ್ ಪವರ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಸರ್ಕಾರ ನಿಮ್ ಜೊತೆಗೆ ಇರ್ತದೆ, ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೇವೆ, ಖಂಡಿತ 100ಕ್ಕೆ 100 ಇರ್ತೇವೆ. ಅದೇ ಸಮಾಜದಲ್ಲಿ ನೀವು ಮುಂದುವರಬೇಕಾದ್ರೆ ವಿದ್ಯೆಯನ್ನ ಸರಿಯಾಗಿ ಉಪಯೋಗಿಸಿಕೊಂಡು ವಿದ್ಯಾರ್ಜನೆ ಮಾಡಿ ಮುಂದೆ ಬರುವಂತ ಪ್ರಯತ್ನ ಮಾಡಿ. ಈ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನಿಮ್ಮನ್ನು ತೋರಿಸ್ಕೊಳ್ಳಿ. ಬಹುಶಃ ನಾನು ಮಾತಾಡೋದು ಜಾಸ್ತಿ ಆಗ್ತಿರ್ಬೋದು, ಯಾಕಂದ್ರೆ ಇದು ಎಜುಕೇಶನ್ ಫೀಲ್ಡ್ ಇಂದ ನಾನು ಬಂದವ, ಈ ಲೆಕ್ಚರ್ಸ್ ಗಳಿಗೆ ಮಾತಾಡೋ ಅಭ್ಯಾಸ ಸ್ವಲ್ಪ ಜಾಸ್ತಿ. ಹಾಗಾಗಿ ನಾನು ಸ್ವಲ್ಪ ಪ್ರಿನ್ಸಿಪಲ್ ಆಗಿ ಬಂದವಲ್ಲ, ಸ್ವಲ್ಪ ಕೆಲಸ ನಮಗೆ ಈ ರೀತಿಯ ಟಾಪಿಕ್ ಸಿಗಿದೆ. ನೀವು ರಾಜಕೀಯ ಅಂತಂದ್ರೆ ನಾನು 5 ನಿಮಿಷಕ್ಕೆ ಜಾಸ್ತಿ ಮಾತಾಡೋದಿಲ್ಲ. ಆದ್ರೆ ಇದು ನಮ್ಮ ಅಳಿವು ಉಳಿಯುವ ಪ್ರಶ್ನೆ. ನಮ್ಮ ಸಮಾಜ ಮುಖ್ಯವಾಹಿನಿಗೆ ಬರಬೇಕಾದ್ರೆ ವಿದ್ಯೆಯನ್ನ ಯಾವ ರೀತಿ ಯೋಚನೆ ಮಾಡಿ, ಖಾಲಿ ಡಿಗ್ರಿ ಮಾಡಿದ್ರೆ ಸಾಕಂತ ಯೋಚನೆ ಇರಬಾರ್ದು. ಆ ಡಿಗ್ರಿ ಅದನ್ನು ಬೇರೆ ನಾವೇ ಓಲಾಡಬಹುದು, ಬೇರೆ ಎಲ್ಲೇ ಬೇರೆ ಹಿಡ್ಕೊಳ್ವೆ, ಆ ರೀತಿ ಯೋಚನೆ ದೊಡ್ಡದು ಮಾಡಿ. ಬೇಟೆಯಾಡುವಾಗ ಸಿಂಹವನ್ನು ಬೇಟೆಯಾಡ್ಲಿಕ್ಕೆ ಹೋಗಿ ಎಲ್ಲಿ ಜಿಂಕೆ ಮೊಲ ಅದು ಸಿಗ್ತದೆ. ನೀವು ಹೊರಡುವಾಗನೇ ಮೊಲವನ್ನು ಹೊರಡ್ಲಿಕ್ಕೆ ಹೋದ್ರೆ ನಿಮಗೆ ಒಂದು ಲಾಸ್ಟ್ ಒಂದು ಬೆರಗುಡೆ ಪ್ರಯೋಜನ ಇಲ್ಲ. ನೀವು ಹೊಡೆಯುವಾಗ ಸಿಂಹ ಹೊಡಿಲಿಕ್ಕೆ ಹೋಗಿ ಎಲ್ಲ ಸಣ್ಣ ಜಿಂಕೆ ಅದು ಸಿಗ್ತದೆ. ನಾಳೆ ಬೇಟೆ ಹೊಡೆಯುವ ಇಲ್ಲಿಗಲ್ಲ, ಅದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಆ ರೀತಿ ಯೋಚನೆಯನ್ನ ಮೈಂಡ್ ಸೆಟ್ ಅನ್ನು ಇಟ್ಕೊಂಡು ನೀವು ಕೆಲಸಗಳನ್ನ ಮಾಡಿ. ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರೆ ರಿಸೋರ್ಸ್ ಪರ್ಸನ್ಸ್ ತುಂಬಾ ವಿಷಯಗಳನ್ನು ನಿಮ್ಗೆ ಹೇಳಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಈ ರೀತಿಯ ಕಾರ್ಯಕ್ರಮ ಇದೆ. ಆಯೋಜಕರಿಗೆ ಟೆನ್ಷನ್ ಇರ್ತದೆ, ಜನ ಬರ್ತಾರೆ ಇಲ್ವಾ, ಕಾರ್ಯಕ್ರಮ ಸರಿ ಆಗ್ತದೆ ಇಲ್ವಾ ಅಂತ ಟೆನ್ಷನ್ ಇರ್ತದೆ. ಆದ್ರೆ ನೀವು ಬಂದವರಿಗೆ ಒಂದು ವಿಷಯವನ್ನು ಯೋಚನೆ ಮಾಡಬೇಕು. ಟೇಕ್ ಅವೇ ಹೋಮ್ ಅಂತ ಅಂದ್ರೆ, ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಗೆ ಏನು ಉಪಯೋಗ ಆಯ್ತು? ಒಂದು ಅರ್ಧ ದಿನನೇ ಸಾಯಂಕಾಲದವರೆಗೆ ಅರ್ಧ ದಿನ ಇರ್ತೀವಿ, ನಿಮ್ಗೇನು ಉಪಯೋಗ ಆಯ್ತು? ಬಂದು ಕಾರ್ಯಕ್ರಮ ಮಾಡಿದ್ರು, ಶಾಸಕರು ಭಾಷಣ ಮಾಡಿದ್ರು, ಅವ್ರು ಮಾಡಿದ್ರು, ಇವ್ರು ಮಾತಾಡಿದ್ರು, ಆಮೇಲೆ ಟಿಫಿನ್ ಆಯ್ತು, ಊಟ ಆಯ್ತು, ನೀವೆಲ್ಲ ಮನೆಗೆ ಹೋದ್ರಿ, ಎಲ್ಲ ಸೇರಿದ್ರು. ಒಗ್ಗಟ್ಟಿನ ಒಂದು ಭಾವನೆ ಬರ್ಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಏನಾಗ್ತದೆ? ಅದನ್ನು ಬಿಟ್ಟು ಟೇಕ್ ಅವೇ ಹೋಮ್ ಏನಿದೆ, ನಿಮ್ ಮನೆಗೆ ಏನ್ ತೆಗೆದುಕೊಂಡು ಹೋಗ್ತೀರಿ ಹೋಗುವಾಗ? ಏನಂತ ಹೇಳಿದ್ರೆ, ಈಗ ರಿಸೋರ್ಸ್ ಪರ್ಸನ್ ಏನು ಮಾತಾಡ್ತಾರೆ,
ಇನ್ನು ಮುಂದೆ ರಿಸೋರ್ಸ್ ಪರ್ಸನ್ ಏನ್ ಮಾತಾಡ್ತಾರೆ ವಿದ್ಯೆ ಬಗ್ಗೆ, ಅದು ನೀವು ಟೇಕ್ ಅವೇ ಹೋಮ್. ಅದು ನೀವು ಅವ್ರು ಮಾತಾಡೋದನ್ನ ಕರೆಕ್ಟ್ ಆಗಿ ಕೇಳಿಸ್ಬೋದು. ನಾವು ಜೀವನದಲ್ಲಿ ಅದನ್ನ ಹೇಗೆ ಅಳವಡಿಸ್ಕೊಳ್ಬೋದು ಅದನ್ನ ಯೋಚನೆ ಮಾಡಿ. ನಾವು ಮುಖ್ಯವಾಹಿನಿಗೆ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು ಅದನ್ನ ಯೋಚನೆ ಮಾಡಿ. ಈ ಕಾರ್ಯಕ್ರಮದಲ್ಲಿ ನಿಮಗೆ ಸಹಾಯ ಆಗಬೇಕು, ಅದಕ್ಕೋಸ್ಕರ ಆಯೋಜಕರು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಖಂಡಿತ ದೇವರುಗಳ ಆಶೀರ್ವಾದ ದಕ್ಷಿಣ ಜಿಲ್ಲೆ ನಮ್ಮ ಮೇಲೆ ಇದೆ, ಎಲ್ಲರ ಮೇಲೆ ಸಹ ಇದೆ. ಖಂಡಿತ ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಳ್ಳೇದಾಗ್ತದೆ. ಮತ್ತು ಈ ಚಿಂತನ ಮಂಥನ ಆಯೋಜಕರಿಗೆ ನಾನು ಒಬ್ಬ ಶಾಸಕನಾಗಿ ಅಲ್ಲ, ಒಬ್ಬ ಟೀಚರ್ ಆಗಿ ನಾನು ನಿಮಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ರಿ. ನಾನು ಪುನಃ ನನ್ನ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನಾನು ಸ್ವಲ್ಪ ಮುಂದೆ ಹೋಗ್ತೇನೆ. ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರ್ತಾ ಯಾವುದೇ ರೀತಿಯ ಸಹಾಯ ನಿಮಗೆ ನನ್ನಿಂದ ಬೇಕಿದ್ರೆ, ಶಾಸಕನಾಗಿರ್ಬೋದು, ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ನಾನು ನಿಮ್ಮೊಂದಿಗೆ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕೀ ಜೈ. ಸಂಸ್ಕೃತ ಪಾಲನೆಗೆ ಒತ್ತನ್ನು ಕೊಡುಗೆ ನನಗೆ ರಂಗೋಡು. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಎಂದು ಪರಿಶ್ರಮ, ಗುರಿ ಮುಟ್ಟುವ ಸಂಕಲ್ಪ, ಇಚ್ಛಾಶಕ್ತಿಯಿಂದ ಮಾಡಿದ ಪ್ರತಿ ಪ್ರಯತ್ನವು ಯಶಸ್ಸು ಗಳಿಸುತ್ತದೆ. ಅಂತೆಯೇ 2025ರ ಶೈಕ್ಷಣಿಕ ಸಾಲಿನಲ್ಲಿ ಪಿಯುಸಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದ ನಮ್ಮ ಸಮುದಾಯದ ವಿದ್ಯಾರ್ಥಿ ಸಾಧಕರನ್ನ ಅಭಿನಂದಿಸುವ ಕಾರ್ಯಕ್ರಮ. ಸಾಧಕ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕಾಗಿ ವೇದಿಕೆಯಲ್ಲಿರುವ ಭರತ್ ಶೆಟ್ಟಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಸುದೀಕ್ಷಾ, ವಿಜ್ಞಾನ ವಿಭಾಗ 581 ಕುಪ್ಪುಂದೂರು. ವಿನಿತಾ, ವಿಜ್ಞಾನ ವಿಭಾಗ 576 ರಂಜಳ. ಸಾಹಿತ್ಯ ಕುಶಾಲಪ್ಪ 570 ಕಟೀಲು. ವರ್ಷಿ, ವಾಣಿಜ್ಯ ವಿಭಾಗ 547 ಸಿದ್ದಕಟ್ಟೆ. ದಯಮಾಡಿ ಮಾತಾ ವಿದ್ಯಾರ್ಥಿಗಳು ಬೇಗ ಬೇಗ ಬರಬಹುದು. ನಮ್ಮ ಏತಿ ಚಲಕ ಪಡುವ ಸಮಯಕ್ಕೆ ಮಾತು ಇಡಬೇಕು. ದಯಮಾಡಿ ಬೇಗ ಬರಬಹುದು. ವಿದ್ಯಾ 545 ವಾಣಿಜ್ಯ ವಿಭಾಗ ಕುಟ್ರುಪಾಡಿ. ಕಾರ್ತಿಕ್, ವಾಣಿಜ್ಯ ವಿಭಾಗ 544 ಚೆಯ್ಯಾರು. ಕಾರ್ತಿಕ್, ವಿಜ್ಞಾನ ವಿಭಾಗ 537 ಅಂಕಗಳು ರೆಂಜಾಳ. ಕೀರ್ತನ 531 ಮಾರ್ನಾಡು. ಸ್ನೇಹಿತ್ 530 ಅಂಕಗಳು ಕಾಶಿಪಟ್ನ. ಮನೀಶ್ 520 ಬೆಳ್ವಾಯಿ. ಸಾನ್ವಿ, ವಾಣಿಜ್ಯ ವಿಭಾಗ 515 ಅಂಕಗಳು ಮೂಳೂರು. ರಕ್ಷಾ, ವಾಣಿಜ್ಯ ವಿಭಾಗ 510 ಅಂಕಗಳು ತೊಡಾರು. ವರುಣ್, ವಾಣಿಜ್ಯ ವಿಭಾಗ 506 ಅಂಕಗಳು ತೆಂಕಮಾಳ. ಆಶಿತನ್ ಜಿಕೆ, ವಿಜ್ಞಾನ ವಿಭಾಗ 482 ಕೋಳೂರು. ಶೋಭಾ, ವಾಣಿಜ್ಯ ವಿಭಾಗ 480 ಚಿನ್ನಪಗಳು. ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಸ್ಮರಣಿಕೆಗಳನ್ನ ಪ್ರಯೋಜಿಸಿರುವಂತಹ ಸುದೀಪ್ ಕುಂದೂರು, ಶೇಖರ್ ಕಡಂಬಲೆ, ರಮೇಶ್ ಕಟ್ಲ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಚಪ್ಪಲಿ ತಕ್ಕ ಮೂಲಕ ಜೋಕ್ಲೈನ್ ಕೂಡ ಪ್ರೋತ್ಸಾಹಗಳು ಬಂದು ಮಾತಾಡಿದ ಅಭಿನಂದನೆಲ್ಲ. ಪೂಜಾ ಬೆಳ್ವಾಯಿ ಮತ್ತು ದೀರ್ಘ ವೇದಿಕೆ ಪ್ರಕಟಣೆ ಪೂಜಾ ಬೆಳ್ವಾಯಿ.
ಶಿಕ್ಷಣ ಶಕ್ತಿ ಪಂಡಲಿಕ ಈ ಸತ್ಯದ PUC ವಿಭಾಗಡೆ ಅತ್ಯಂತ ಹೆಚ್ಚು ಅಂಕ ಪಡೆದಂಚಿನ ಪುರಾಣ ಜೋಕಲ್ನ ಭವಿಷ್ಯ ಉಜ್ವಲ ಆವಡ ಪಂಪಿನ ಹಿರಿಯ ನಕಲು ಶುಭ ಹಾರೈಕೆ ದೊಡ್ಡದು ಎಲ್ಲಿಯ ತಮ್ಮನ ಮಾನದಿಗೆ ನನಾತನಿಗಳ ಭವಿಷ್ಯ ಎಣ್ಣೆ ಆವಡ ಪಂಪಿನ ಹಾರೈಕೆ ದೊಡ್ಡದು ಕಾರ್ಯಕ್ರಮ ಮುಂದುವರೆದಲ್ಲ. ದೇವಕ್ಕೆ ಜೋಕರು ಮಾತೆಲ್ಲ ಬರ ಅಲ್ಪ ಮುಖ ಕೊಟ್ಟೋಡು ಮಾಡ್ಬೇಕು ಮೊದಲ ವಂದನೆಗಳು ಅಭಿನಂದನೆಗಳು ಆತ ಪುರಾಣ ಜೋಟ್ಲೆಗೆ ಪ್ರಸ್ತುತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆತ್ಮಶೋಧ, ಅನ್ವಯ, ಮಧ್ಯಮಪಥ, ಬದುಕಿಗಾಗಿ ಶಿಕ್ಷಣ, ಯುವ ಮನಸ್ಸಿನ ಮೆಟ್ಟಿಲು, ಕಲಿಕೆಯ ನಡೆ, ಮೂರನೇ ಇರುವು ಇವರ ವೈಚಾರಿಕ ಕೃತಿಗಳು. ಒಟ್ಟಾರೆ ಸಿಕ್ಕಿದ್ದು ಹಾಸ್ಯ ಬರಹ ಸಂಕಲನ, ಸಾರ್ವಜನಿಕ ಆಡಳಿತ, ಪ್ರೌಢ ಶಿಕ್ಷಣ ನಿರ್ವಹಣಾ, ಮನೋವಿಜ್ಞಾನ, ಎರಡು ತಲೆಮಾರು, ಮುಕ್ತ ಹಂಸ, ಸುಧಾರಕರು, ಮಹಾಭಾರತದ ಮಹಾಪಾತ್ರಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಬದುಕಿಗಾಗಿ ಶಿಕ್ಷಣ ಎಂಬ ಕೃತಿಗೆ ಅರಳು ಪ್ರಶಸ್ತಿ ಬಂದಿದೆ. ಇಲ್ಲದ ತೀರದಲ್ಲಿ ಕೃತಿಗೆ 2009 ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪುರಸ್ಕಾರ ಲಭಿಸಿದೆ. ಶಿಕ್ಷಕರ ಪ್ರತಿಭಾ ಪರಿಷತ್ತಿನಿಂದ ಶಿಕ್ಷಣ ಸಾಹಿತ್ಯ ರತ್ನ ಪ್ರಶಸ್ತಿಯೂ ಲಭಿಸಿದೆ. ಶ್ರೀಯುತರು ಈಗ ಸಮುದಾಯದ ಅಭಿವೃದ್ಧಿಯಲ್ಲಿ ಶಿಕ್ಷಣದ ಪಾತ್ರ ಎಂಬ ವಿಷಯವನ್ನ ಮಂಡಿಸಲಿದ್ದಾರೆ. ಇವರಿಗೆ ನಮ್ಮ ಸಮುದಾಯದ ಪರವಾಗಿ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಈ ಸಭೆಯಲ್ಲಿರುವ ಎಲ್ಲ ಗಣ್ಯರೇ, ಅದೊಂದು ಒಳ್ಳೆಯ ವಿಷಯ ಆಯ್ತು. ಏನಂತ ಹೇಳಿದ್ರೆ ವೇದಿಕೆಯಲ್ಲಿ ಯಾರೂ ಇಲ್ಲ, ಆದ ಕಾರಣ ನನಗೆ ಅನುಕೂಲ ಆಯ್ತು. ಎಲ್ಲರೂ ಗಣ್ಯರೇ. ನಾವು ಸುಮ್ಮನೆ ಹೇಳ್ತೇವೆ ವೇದಿಕೆಯಲ್ಲಿರುವ ಗಣ್ಯರೇ, ಮುಂಭಾಗದಲ್ಲಿರುವವರೇ ಅಂತೇಳಿ. ಮುಂಭಾಗದಲ್ಲಿರುವವರು ಗಣ್ಯರಲ್ವಾ? ಅವರು ಗಣ್ಯರೇ. ಇಲ್ಲಿರುವವರು ಗಣ್ಯರೇ, ಅಲ್ಲಿರುವವರು ಗಣ್ಯರೇ, ಕೇಳೋರು ಗಣ್ಯರೇ, ಹೇಳೋರು ಗಣ್ಯರೇ. ಯಾರು ನಗಣ್ಯರಿಲ್ಲ ಈ ಜಗತ್ತಿನಲ್ಲಿ. ಅದನ್ನು ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ಅಂಬೇಡ್ಕರ್ ಅವರ ಫೋಟೋಕ್ಕೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೇವೆ. ಹಾಗಿರುವಾಗ ಯಾರೂ ನಗಣ್ಯರಿಲ್ಲ ಅಂತ ಹೇಳುವಂತ ಒಂದು ಪ್ರಜ್ಞೆ ಇಲ್ಲದಿದ್ರೆ ಆ ಫೋಟೋಕ್ಕೆ ನಮನ ಮಾಡಿದ್ದೇ ಅರ್ಥಹೀನ. ಅಂಬೇಡ್ಕರ್ ಅವರ ಚಿಂತನೆ ಮೂಲಭೂತವಾಗಿರುವಂತಹದ್ದು 3 ತತ್ವಗಳನ್ನು: ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ. ಈ ಸಮಾನತೆ ಮತ್ತು ಸ್ವಾತಂತ್ರ್ಯದ ಬಗ್ಗೆ ಸಾಕಷ್ಟು ಜನ ಚರ್ಚೆ ಮಾಡಿದ್ದಾರೆ. ಆದರೆ ಇದೆರಡನ್ನೂ ಸಾಧಿಸಲಿಕ್ಕೆ ಬೇಕಾಗಿರುವಂತಹ ಮಧ್ಯದಲ್ಲಿ ಬರುವಂತಹ ಭ್ರಾತೃತ್ವದ ಬಗ್ಗೆ ಹೆಚ್ಚು ಚರ್ಚೆಯನ್ನು ಮಾಡುವುದಿಲ್ಲ. ಆದ್ರೆ ಅದನ್ನು ಚರ್ಚೆ ಮಾಡಬೇಕು. ಭ್ರಾತೃತ್ವ ಅಂತ ಹೇಳುವುದು ಇಲ್ಲದಿದ್ರೆ ಏನಾಗ್ತದೆ? ಸ್ವಾತಂತ್ರ್ಯದ ಸಾಧನೆಯೂ ಆಗುವುದಿಲ್ಲ, ಸಮಾನತೆಯ ಸಾಧನೆಯೂ ಆಗುವುದಿಲ್ಲ. ಅದು ಎರಡೂ ಸಾಧಿಸಲ್ಪಡಬೇಕಾದ್ರೆ ಭ್ರಾತೃತ್ವದ ಸಾಧನೆ ಆಗಬೇಕು. ಇವತ್ತು ಇಲ್ಲಿ ಸೇರಿದ ಒಂದು ಸಮಾವೇಶ ಇದೆ ಅಲ್ಲ, ಈ ನಿಮ್ಮ ಸಭೆ, ಈ ಸಭೆಯನ್ನು ನೋಡುವಾಗ ಇದು ಭ್ರಾತೃತ್ವದ ಸಂಕೇತವಾಗಿ ನನಗೆ ಕಾಣ್ತಾ ಇದೆ. ಆ ರೀತಿಯಲ್ಲಿ ನೀವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನನಗೆ ಗೊತ್ತಿಲ್ಲ, ಆಟೋಮೆಟಿಕಲಿ ಅಂಬೇಡ್ಕರ್ ಅವರ ಆಶಯದ ಎರಡರ ನಡುವೆ ಬರುವಂತಹ 3ನೇ ಅಂಶಕ್ಕೆ ಬಹಳ ಮಹತ್ವ ಸಿಕ್ಕಿದೆ. ಅದಕ್ಕೆ ತಕ್ಕ ಹಾಗೆ ಇವತ್ತು ಬೆಳಗ್ಗೆ ನನಗೆ ನಂದರಾಜ ಸಂಕೇಶ ಅವರು ಫೋನ್ ಮಾಡಿದ್ರು. ಅವರು ಮಗೇರ ಸಮುದಾಯದವರು, ನನ್ನ ಊರಿನವರು, ಅಮರಮುದ್ನೂರು ಗ್ರಾಮದವರು. ಅವರ ಕುಟುಂಬದಲ್ಲಿ 20 ಜನ ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಈ SC ಸಮುದಾಯದಲ್ಲಿ ಹೈಯೆಸ್ಟ್ ಪೋಸ್ಟ್ ಗ್ರಾಜ್ಯುಯೇಷನ್ ಡಿಗ್ರಿ ಮಾಡಿದವರು ಅಮರಮುದ್ನೂರು ಗ್ರಾಮದಲ್ಲಿದ್ದಾರೆ. ಅದನ್ನು ಹೇಳಿದ್ರು ನನಗೆ, ಹೀಗಿದೆ ಸರ್ ಅಂತ. ಮತ್ತು ಈ ಶಿಕ್ಷಣದ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದ ಬಗ್ಗೆ ಬಹಳ ಮೆಚ್ಚಿಕೊಂಡ್ರು. ನೀವು ತುಂಬಾ ಹೇಳಿ, ನಮ್ಮ ಜನಗಳಿಗೆ ಅದೇ ಬೇಕಾಗಿದೆ ಅಂತ ಹೇಳಿದ್ರು.
ನಾನು ಹೇಳಿದೆ ತುಂಬಾ ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನನಗೆ 20 ನಿಮಿಷ ಕೊಟ್ಟಿದ್ದಾರೆ, ನಾನು ತುಂಬಾ ಹೇಳಿದ್ರೆ ಆಗ್ಲಿಕ್ಕಿಲ್ಲ. ಏನಾಗ್ತದೆ, ಈ ಸಭಾಕಂಪ ಸ್ಟೇಜ್ ಫಿಯರ್ ಅಂತ ಇರ್ತಾರೆ. ಈ ಸ್ಟೇಜ್ ಫಿಯರ್ 2 ರೀತಿಯಲ್ಲಿ ಆಗುದು. ಒಂದು, ಇಲ್ಲಿ ಬಂದು ನಿಂತು ಭಾಷಣ ಮಾಡುವವನಿಗೆ ಇಷ್ಟು ದೊಡ್ಡ ಸಭೆಯನ್ನು ನೋಡಿದಾಗ ಭಯ ಆಗುದು, ಅದೊಂದು. ಇನ್ನೊಂದು, ನಾನಿಲ್ಲಿ ಭಾಷಣಕ್ಕೆ ನಿಂತಾಗ ನಿಮಗೆ ಭಯ ಆಗುದು, ಇವನು ಭಾಷಣ ನಿಲ್ಲಿಸ್ತಾನೋ ಇಲ್ಲೋ. ಆದ್ರೆ ನಾನು ನಿಲ್ಲಿಸ್ತೇನೆ, ಭಯ ಪಡಬೇಕಾದ ಅಗತ್ಯ ಇಲ್ಲ. 20 ನಿಮಿಷದಲ್ಲಿ ನಿಲ್ಲಿಸ್ತೇನೆ, ಏನು ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಈಗ 12:15 ಆಯ್ತು, 12:50ಕ್ಕೆ ನಿಲ್ಲಿಸ್ತೇನೆ, ಅದರ ಬಗ್ಗೆ ಚಿಂತೆ. 12:35 ಆಯ್ತು, 12:55ಕ್ಕೆ ನಿಲ್ಲಿಸ್ತೇನೆ. ಧೈರ್ಯವಾಗಿರ್ಬೋದು. ಆಗ ಪ್ರಾರಂಭದಲ್ಲಿ ಇವರು ಡೆಪ್ಯೂಟಿ ತಹಶೀಲ್ದಾರ್ ಹೇಳಿದ್ರಲ್ಲ ಒಂದು ಮಾತು, ಚಪ್ಪಾಳೆ ಹಾಕಿ ಎಲ್ಲರೂ ಎಚ್ಚರ ಇರಬೇಕು ಅಂತೇಳಿ. ತುಂಬಾ ಜನ ಎಚ್ಚರ ಇರುವುದಿಲ್ಲ, ಯಾಕೆ ಗೊತ್ತುಂಟ, ಇವರು ಭಾಷಣ ನಿಲ್ಲಿಸ್ತಾನೋ ಇಲ್ಲೋ ಅಂತ ಅವರಿಗೆ ಗ್ಯಾರಂಟಿ ಇರುವುದಿಲ್ಲ. ಆದ ಕಾರಣ ಏನೇನೋ ಯೋಚನೆಗಳು, ನಾನು ಹೋಗ್ಬೇಕು ಇತ್ಯಾದಿಗಳೆಲ್ಲ ಇರ್ತದೆ. ಆದ್ರೆ ನಾನು ನಿಲ್ಲಿಸ್ತೇನೆ, 12:55ರವರೆಗೆ ನೀವು ಎಚ್ಚರವಾಗಿ ಕೇಳಿಕೊಂಡ್ರೆ ಸಾಕು. ಮತ್ತೆ ಮತ್ತೆ ಒಂದು ಕ್ಷಣವೂ ನೀವು ಎಚ್ಚರ ಇರುವುದು ಬೇಡ, ನಾನು ನಿಲ್ಲಿಸ್ತೇನೆ. ಒಂದು ಈ ಉದ್ಘಾಟನೆಗೆ ಒಂದು ತಾತ್ವಿಕ ರಚನೆ ಎನ್ನುವಂಥದ್ದಿದೆ. ನಾವು ಜ್ಞಾನವನ್ನು ನಾವು ಜ್ಯೋತಿಗೆ ಹೋಲಿಸ್ತೇವೆ. ಯಾಕೆ ಹೋಲಿಸ್ತೇವೆ? ಯಾಕೆ ಅಂತಂದ್ರೆ, ಜಗತ್ತಿನಲ್ಲಿ ನೋಡಿ, ನೀರು ಮೇಲಿನಿಂದ ಕೆಳಕ್ಕೆ ಹರಿತದೆ, ಮಳೆ ಮೇಲಿನಿಂದ ಕೆಳಗೆ ಬೀಳ್ತದೆ, ವಯಸ್ಸು ಇಳಿತಾ ಹೋಗ್ತದೆ, ಇಳಿ ವಯಸ್ಸು ಅಂತ ಹೇಳ್ತೇವೆ, ಎಲ್ಲವೂ ಕೆಳಕ್ಕೆ ಚಲಿಸ್ತದೆ. ಆದರೆ ಹಣತೆಯಲ್ಲಿ ಬೆಳಗುವ ಜ್ಯೋತಿ ಮಾತ್ರ ಮೇಲ್ಮುಖವಾಗಿ ಹೋಗ್ತದೆ. ಆದ್ರಿಂದ ಜ್ಞಾನವನ್ನು ನಾವು ಜ್ಯೋತಿಗೆ ಹೋಲಿಸ್ತೇವೆ. ಹಾಗೆ ಇವತ್ತು ಶಿಕ್ಷಣದ ಬಗ್ಗೆ ಚಿಂತನಾ ಮಂಥನ ಅಂತ ಹೇಳುವಾಗ ಉದ್ಘಾಟನೆಯನ್ನು ಜ್ಯೋತಿ ಬೆಳಗುವ ಮೂಲಕ ಮಾಡಿದ್ದಕ್ಕೆ ವಿಶೇಷವಾದ ಮಹತ್ವ ಇದೆ, ತಾತ್ವಿಕ ಮಹತ್ವ ಇದೆ. ಮೊಗೇರ ಸಮುದಾಯದ್ದೇ ಒಂದು ಸಮಾವೇಶವಾದದ್ರಿಂದ ನಾನು ಈ ಅಂಶವನ್ನು ಪ್ರಸ್ತಾಪ ಮಾಡಬೇಕು. ಶೋಷಿತ ಸಮುದಾಯ ಎಲ್ಲರಿಗೂ ಗೊತ್ತಿರುವಂತ ಭರತ್ ಶೆಟ್ರು ಅದನ್ನು ಪ್ರಾಸ್ತಾವಿಕವಾಗಿ ಅವರು ಸಹ ಪ್ರಸ್ತಾವನೆ ಮಾಡಿದ್ದಾರೆ ವಿಚಾರ. ಮೊಗೇರ ಸಮುದಾಯ ಅನ್ನುವಂಥದ್ದು ಆರ್ಥಿಕವಾಗಿ ಬಹಳ ಶ್ರೀಮಂತವಾದ ಸಮುದಾಯ ಅಲ್ಲ, ದುರ್ಬಲ ಸಮುದಾಯ. ಆದರೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತವಾದ ಸಮುದಾಯ. ವಿಶೇಷವಾದ ಹಿಂದುತ್ವದ ಪರಿಚಯಕ್ಕೆ ಭೇಟಿ ನಿಲ್ಪುನ ಸ್ವಾಮೀಜಿಗಳು ಇಪ್ಪತ್ತು ನಮ್ಮ ಈ ಚಿಂತನಾ ಮಂಥನ ಕಾರ್ಯಕ್ರಮ ಬೈದರೆ ಪ್ರಪೂಜ ಯತಿವರಿಯರಿಗೆ, ಸ್ವಾಮೀಜಿಯರಿಗೆ, ಸಂಘಟಕರಿಗೆ ಬಂದರೆ ಫಲಪುಷ್ಪದ ಮಾನಾದಿಗೆ ಮಾಡಿಕೊಡಬೇಡ ವಿನಂತಿ ಮಾಡೋದಿಲ್ಲ. ಹಿಂದೂ ಸಮಾಜದ ಧರ್ಮಾತ್ಮೆ ಅವೇತು ಬಡಬಂಧುಗಳಿಗೆ ಆಶ್ರಯ ಇದ್ದೇನೆ. ಇಪ್ಪಟ್ಟದು ನಮ್ಮೊಟ್ಟಿಗೂ ಉಪಸ್ಥಿತರಿದ್ದಾರೆ ಶ್ರೀ ಶ್ರೀ ಈಶ್ವರ ವಿಠಲ ದಾಸ ಸ್ವಾಮೀಜಿಗಳು ಸಂದೀಪನ ಸದನಾಶ್ರಮ ಕ್ಷೇತ್ರ ಕೇಂದ್ರ ಮೇರೆಗೆ ಸೇರಿದಂತೆ ಮಾತ ಕುಲಬಾಂಧವರ ಮಟ್ಟದ ಆತ್ಮೀಯವಾದ ತೆರೆದಕ್ಕರೆ ಭಕ್ತಿಯಡೆ ವಂದಿಸ್ತಾ ಒಂದು ಸ್ವಾಮೀಜಿಗಳು ಆಶೀರ್ವಚನ ಪಾತ್ರಗಳು ಪಡೆದ ವಿನಂತಿ ಮತ್ತೊಂದಲ್ಲ. ಯೋಂತ ಪ್ರವಿಶ್ಯ ಪ್ರಣವಾಚ ನಿವಾಂಚ ಪ್ರಸುಪ್ತ ಸಂಜೀವಯತ ಅಖಿಲ ಶಕ್ತಿಧರ ಸ್ವಧಾನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದಿ ಪ್ರಣಾಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತನೇ ಶತ್ರು ಏಕಾಂತಿಕ ಜನಪ್ರಿಯ. ಈಗಲೂ ಮಾತೆಯರು ಈತ ಜನ ಸೇರಿದ್ದಾರೆ. ಬಹುತೇಕ ಈ ಮುಗೇರ ಸಮಾಜದ ಈತಮಲ್ಲ ಕಾರ್ಯಕ್ರಮ ಪ್ರಪ್ರಥಮವಾದಿಯನ್ನು ಭಾಗವಹಿಸ್ತಾನೆ ಒಗ್ಗಟ್ಟು ಅವು ಮಸ್ತ್ ಖುಷಿ ಕೊಡ್ತಾರೆ. ಯಾವ್ದಲ್ಲ ಲೇಟ್ ಬೈಕ್ ಕರೆಕ್ಟ್ ಪತ್ರಡೈಕ್ ಬರ್ದಂತೆ ಪತ್ರಡೈಕ್ ಬೈದೆ ಯಾನ್ ಬಿಡೈ ಉಂಟು ಮೂಲ ಕಾರ್ಯಕ್ರಮ ಆಪಿನ ಸ್ಥಿತಿ ಕಾಲ ಎನ್ನ ಹಾಕುದಲ್ಲ ಯಾನ್ದಲ್ಲ ಟೈಮ್ ಬರ್ದಂತೆ ಟೈಮ್ ಬೈದೆ ಅವಳ ಇದು ಅಧಿಕೃತ ಕಾರ್ಯಕ್ರಮ ಅಲ್ಲ ಎನ್ನ ಯಾನ ಪಾಪ ಒಂದು ಮುಗ್ಧ ಜೀವಿಲು ಏನ ಲೇದೆ ಸಮಾಜ ಎಡ್ಡೆ ಅವರು ಅದು ನಿಜವಾದ ಹಿಂಗೆ ಅಧಿಕೃತ ಕಾರ್ಯಕ್ರಮಕ್ಕೆ ಬುದ್ಧಿಯಾಗಿ ಕಾರ್ಯಕ್ರಮ ಬೈದಿದ್ದಾರೆ. ಈ ಸಮಾಜದ ಬಗ್ಗೆ ಮಸ್ತ್ ಪ್ರೀತಿ ಉಂಟು. ಬಂದಾಗ ಈ ಮುಗೇರ ಸಮಾಜ ಪಂಪಿನಂಚಿತ್ತಿ ನಾವು ಒಂದು ಮುಗ್ಧ ಸಮಾಜ
ಬಹುಶಃ ದೇವರಿಗೆ ಅತ್ಯಂತ ಪ್ರೀತಿದ ಮುಟ್ಟತ್ತಿನ ಸಮಾಜ ನಾನು ಎತೋ ಮುಗೇರ ಕಲಪಲಿಕ್ಕೆ ಹೋಗ್ತೆ ಎತೋ ಕಡೆಗೆ ಹೋಗ್ತೆ ನೆಟ್ಟಿ ಇಂಕ ಮಸ್ತ್ ಖುಷಿ ಗೊತ್ತಿಲ್ಲದ ಮುಗ್ಧತೆ ಅವು ಇಂಕ ಆಯಾಮಿಗಳ ಧೈರ್ಯದ ವಿನಂತಿ ಅನ್ಕೊಂಡಾದ ಬಂದಾಗ ನಿಗುಲು ಏತು ಮಲ್ಲ ಜನನಾವಲಿ ಏತುಲ ಮಿತ್ತು ಪೋಲಿ ಆಡು ನಾನು ಈ ಮುಗ್ಧತೆ ನನಗೆ ಒಡಿಪು ನಂಚಿತ್ತಿನ ಪ್ರಯತ್ನ ಮಾಡಿದೆ ದೇವರನ್ನಾಗ ಮುಗ್ಧರಿಗೆ ದೇವರು ಬೇಗ ತೆಕ್ಕು ನಂಚಿತ್ತು ಅತಿ ಬಿಡ್ಸೇರಿಗೆ ದೇವರು ಕಣಪಡದಿಕ್ಕಿದೆ ಅತಿ ಬಿಡ್ಸೇರಿಗೆ ದೇವರು ಕಣಪಡದಿಕ್ಕಿದೆ ಮುಗ್ಧರಿಗೆ ದೇವರು ತಿಕ್ಕು ನಂಚಿತ್ತು ಅಂಚೆ ನಿಮಗೆ ಮಸ್ತ್ ಜನ ಸೇರಿದ್ದಾರೆ ಈಗ ಜನ ಸೇರಿದ ಭಾರಿ ಭಂಗ ಉಂಟು ಅದು ಸುಲಭದ ವಿಷಯ ಯಾಕಂದಾಗ ಇನಿ ಜನಕ್ಕೆ ಬರ್ತಿದ್ದೆ ಜನಕ್ಕೆ ದಾದಾಡ ಕೊರಡ ಮುಂಚಿನ ಬರ್ತಿದ್ದೆ ಮರಣಿಯ ನಮ್ಗೆ ಕರೆಕ್ಟ್ ಬಂದೆ ಅಂಚೆ ಬಂದಾಗ ಒಂಜಿ ಮಲ್ಲ ಮೆಡ್ರಾಸ್ನಲ್ಲಿ ಭಾರಿ ಮಲ್ಲ ಕಾರ್ಯಕ್ರಮ ಜನ ಇದ್ದೇರು ಜನ ದಾಖಲೆ ಪುನಃ ದಾದ ಬಂದಾಗ ಅದು ಈ ಮೊದಲು ಪ್ರೋಗ್ರಾಮ್ ಅನೌನ್ಸ್ ಮಾಡ್ತೇವೆ ದಾದ ಬಂದಾಗ ನಿಗುಲೊಂದು ಬೇಲೆ ಮಾಡ್ತೇವೆ ನಿಗುಲು ಬಲೆ ಕಾರ್ಯಕ್ರಮವು ಕಾರ್ಯಕ್ರಮ ಬರ್ತದೆ ನಿಗುಲು ಕಡೆ ಮುಟ್ಟ ಕುಲ್ಲಿ ನಿಗುಲು ಕುಲ್ಲಿ ಅಂಚಿತ್ತಿನ ಚಾರ್ ನಿಗುಲು ಇಲ್ಲದೆ ಹಾಕೊಂಡು ಹೋಗಿ ಹೆಂಗೆ ಮಾಡಿ ಪೂರ ಇಡೀ ಕುಟುಂಬ ಸಮೇತ ಬರ್ತೀವಿ ಪೂರ ಎಲ್ಲ ನಲ್ಲ ಇಂದಿನ ಚಾರ್ ಹಾಕೊಂಡು ಹೋಗಿ ಜನಕ್ಕೆ ದಾದನ್ನ ಕೊರಡ ಇನಿ ಆ ದಾಲ ಕೊರಂದೆ ಇದು ಜನ ನಿಗುಲು ಸೇರ್ದ ಅವು ಏನು ವೈಯಕ್ತಿಕ ರೀತಿ ಜನ ಅಭಿನಂದನೆ ಮಲ್ಪ ಏಪ ಸಮಾಜವು ಕಷ್ಟ ಬಂದಾಗಲ್ಲ ತೊಂದರೆ ಬಂದಾಗಲ್ಲ ನಿಗುಲು ಮಾತಾಡಲಿಕ್ಕೆ ಒಟ್ಟಿಗಿತ್ತು ನಾವು ಬಾರಿ ಪ್ರಾಮುಖ್ಯವಾಗಿ ಬೊಕ್ಕಿ ಕುದವಿಯ ಬಂತ ಬ್ರಹ್ಮಶ್ರೀ ನಾರಾಯಣ ಗುರುಕುಲ ಅಂತೀನಿ ಅಂತಿನ ಪಾತ್ರ ಬ್ರಹ್ಮಶ್ರೀ ನಾರಾಯಣ ಗುರುಕುಲಲ್ಲಿ ಪಾತ್ರವನ್ನುಂಟೆ ಮತವೇದಾಯಲ್ ಮನುಷ್ಯ ನನ್ನಾಯಲ್ ಮದಿ ಇನ್ನೊಂದಂತೆ ಮತ ಜಾತಿ ಒವ್ವಾಂಡಲ ಮಲ್ಲತ್ತು ನರಮಾಣಿ ಎಡ್ಡೆ ಅವರು ಅಂತೀನಿ ಅಂತಿನ ಪಾತ್ರ ನಮ್ಮ ನರಮಾಣಿ ಎಡ್ಡೆ ಹಾಕಿನ ಅಂತಿನ ಕೆಲಸ ಮಾಡ್ಕೊಂಡು ಅವು ಭಾರಿ ಪ್ರಾಮುಖ್ಯವಾಗಿ ಅಂತಿನ ಮಸ್ತ್ ನಮ್ಮ ಎಡ್ಡೆ ಹಾಕಿನ ಕೆಲಸ ನನ್ಗೊಂದು ಸಂಸ್ಕಾರ ಕೊಟ್ಟಿನ ಅಂತಿನ ಮಲ್ಲ ಬೇಲೆ ಮಾಡ್ಕೊಂಡು ಅವು ಭಾರಿ ಇಂಪಾರ್ಟೆಂಟ್ ಆಗಿ ಅಂತಿತ್ತು ನಾವು ಇನಿ ಸಮಾಜ ಎಡ್ಡೆ ಅವಡೆ ಕೋಡೆಲ ತಹಸೀಲ್ದಾರ ಬಂದೆ ಸಮಾಜ ಎಡ್ಡೆ ಅವಡು ನಾಂಡ ಸುರು ನಮ್ಮ ಮಲ್ಕೊಡಾಯಿನ ಬೇಲೆದಾರ ಬಂದಾಗ ನಮ್ಮ ಜೋಕ್ಲೆಗೆ ಸಂಸ್ಕಾರ ಮತ್ತು ಶಿಕ್ಷಣ ಕೊಡ್ತೀನಿ ಅಂತಿದ್ರು ಅವು ಭಾರಿ ಪ್ರಾಮುಖ್ಯವಾಗಿ ಅಂತಿದ್ರು ಇನ್ನು ನಮ್ಮ ಅಂಬೇಡ್ಕರ್ನ ಫೋಟೋ ಮಾಡಿದ್ದಾರೆ ನೀವು ಭಾರಿ ಸಂತೋಷ ದಾಲ ಬೇಜಾರಿದ್ದೆ ಇತ್ತು ಆನಂದ ನೀವು ಅಂಬೇಡ್ಕರ್ನ ಖಾಲಿ ಫೋಟೋ ಮಾಡಿದ್ರು ಮಾತ್ರ ಆರ್ನ ಚರಿತ್ರೆ ಆರ್ನ ಗುಣನಡತೆಯನ್ನು ಅಳವಡಿಸೋ ಅನುಷ್ಠಾನ ಮಾಡ್ಕೊಂಡು ಅಂತಿದ್ರು ನಮ್ಮಲ್ಲ ಬೇರೆ ನೀವು ಮಾಡ್ಕೊಂಡು ಅವು ಭಾರಿ ಪ್ರಾಮುಖ್ಯವಾಗಿ ಅಂತಿದ್ರು ಖಾಲಿ ಅಂಬೇಡ್ಕರ್ ಪೂಜೆ ಮಾಡ್ಕೊಂಡು ನಮ್ಮ ಅನ್ನ ಅನುಷ್ಠಾನ ಇನ್ನಿತ್ತುಲೆ ಒಂಜಿ ಕಾಲ ಇತ್ತು ಅಂಬೇಡ್ಕರ್ ಬಂದಾಗ ಇಡೀ ಜನಕ್ಕೂ ಕೂಡ ವಾ ಟ್ರೈನ್ ಅಂಬೇಡ್ಕರ್ ಕುದೊಂದುತ್ತೇರ ಆ ಟ್ರೈನ್ ಜನ ಹೋಗುತ್ತೆ ವಾ ಅಂಬೇಡ್ಕರ್ ವಾ ಸೀಟ್ ಕುದೊಂತೇರ ಜನ ಬಂತೊಂದುತ್ತೇರ ಅಂಬೇಡ್ಕರ್ ಅಸ್ಪೃಶ್ಯವನ್ನು ಆಂಡ ಅಂಬೇಡ್ಕರ್ ಸಾಧನೆ ಮಾಡ್ತದೆ ವಾ ಸ್ಥಿತಿಗೆ ಮತ್ತು ಮುಗಿಯರ್ ಬಂದಾಗ ಅಂಬೇಡ್ಕರ್ ಬಟ್ಪೇರ್ ಬಂದಾಗ ಸಾವಿರ ಲಕ್ಷ ಗಟ್ಟಲೆ ಜನ ಎನ್ನ ಕಾಲದ ಕುಲ್ಲಾಡಿ ಎಲ್ಲೊಟ್ಟು ಕುಲ್ಲಾಡಿ ಬಂಪಿನ ಒಂದು ಸ್ಥಿತಿಗೆ ಬರ್ತದೆ ಹೌದು ಟಿವಿ ಮಾಡ್ತೇವೆ ದಾರುಣಿಯ ನಡುಗೆಯಲ್ಲಿ ಮೇರುವಿನ ಗುರಿ ಇರಲಿ ಮೇರುವನ್ನು ಮರತಂದೆ ನಾರಕಕ್ಕೆ ದಾರಿ ದೂರವಾದದಲ್ಲೇನು ಕಾಲು ಕುಂಟಿರಲೇನು ಊರ ನೆನಪು ಬಲವ ಮಂಕುತಿನ್ನುವ ವರ್ಗಿನ ಪಾತ್ರ ಮಾಡ್ತೇವೆ ಈ ತಾದಿಲು ಕೋಣಗ ನಮ್ಮ ಎವರೆಸ್ಟ್ ಪರ್ವತದ ಲೆಕ್ಕಂತಿನ ಮಲ್ಲ ಗುರಿಗೋಡ್ ನಾನು ಅವು ಬಾರಿ ಮುಖ್ಯ ಅಂಚಿತ್ತಿನ ಮಲ್ಲ ಗುರಿಗೋಡ್ ಪಕ್ಕ ಆಧ್ಯಾತ್ಮ ಬಂದಾಗ ದಾಳನಿಗೆ ತಪ್ಪೇನು ನಮ್ಮ ಹಿಂದೂ ಸಂಸ್ಕೃತಿ ಇದೆ ಸನಾತನ ಸಂಸ್ಕೃತಿ ಇದೆ ಅಸ್ಪೃಶ್ಯತೆ ಅದನ್ನ ಅನ್ಟಚಬಿಲಿಟಿ ಬಂದ್ರೆ ವಿಷಯನೇ ಅವು ಪೂರ ಒಕ್ಕವತ್ತಿ ನಾವು ಈ ಶಾಸ್ತ್ರೋಡ್ದಾದ ನಮ್ಮ ಶಾಸ್ತ್ರ ಓದನೆತ್ತ ಬದಲಿಗೆ ಶಾಸ್ತ್ರೋಡ್ತೀನಿ ಮಂಡೇಡ್ ಬಾಡ್ನೆತ್ತ ಬದಲಿಗೆ ನಮ್ಮ ಮಂಡೇಡ್ತೀನಿ ಶಾಸ್ತ್ರೋಡ್ ಬಾಡ್ನೆತ್ತ ಹತ್ರ ಈ ತೊಂದರೆ ಬರ್ತೀವಿ ಇದು ಅವೇನು ದಾಳ ಎನ್ನರಬಲ್ಲಿ ನಮಗೆ ಕೀಳರಿಮೆ ಪರವಾಗಿ ನಮಕೊಂದು ಒಂದು ಎಡ್ಡದಾರ ಕೊಡು ನಮಕೊಂದು ಧೈರ್ಯ ಕೊಡಿ ನೇಪಾಳ ಪನ್ನೊಂದು ತುಲೆ APJ ಅಬ್ದುಲ್ ಕಲಾಂ ಒಂದು ದಿನ ಒಂದು ಮೆಡ್ರಾಸ್ ಒಳಗೆ ಪೊನ್ನುಲ್ಲ ಶಾಲೆಗೆ ಹೋಗ್ತೇವೆ ಆ ಪೊನ್ನುಲ್ಲ ಶಾಲೆಗೆ ಹೋದು ಅವನು ಕೇಳಿದ್ರು ಮಾತ ಜೋಕುಂಡ ಪೊಂಜೋಕುಂಡ ಐಶ್ವರ್ಯವಾಗಿ ಮಿಸ್ ವರ್ಲ್ಡ್ ಪ್ರೈಸ್ ಎಂಚದಿಕ್ಕೆ ಆತ ನನಗೆ ಐಶ್ವರ್ಯವಾಗಿ ಮಿಸ್ ವರ್ಲ್ಡ್ ಪ್ರೈಸ್ ಎಂಚದಿಕ್ಕೆ ಒಂದು ಬಾಲ ಅನ್ಪಾಲೆ ಕುದುದು ಅಲ್ಲಿಗೆ ಅಲ್ಲಿ ಬ್ಯೂಟಿ ಇತ್ತಲ್ಲ ಕೊಡ್ಲಿ ಇತ್ತಲ್ಲ ಆಯ್ನೆಟ್ಟ ಹತ್ರ ಸಿಕ್ಕಿನ ಅನ್ಪಾಲ APJ ಕಲಾಂ ಇಷ್ಟ ಆಗ್ತದೆ ಕುಡಲಿ ಬಾಲಕ್ಕೆ ಆ ಬಾಲ ಅನ್ಪಾಲೆ ಈ ಪಿಸ್ಪುರ ಆ ಎಡ್ಡೆ ಬಂಡೇಲಿ ಆಯ್ನೆಟ್ಟ ಹತ್ರ ಮಾರ್ಕೆಟ್ ಜಾಸ್ತಿ ನಂಚಲ್ಲಿ ಮಿಸ್ ವರ್ಲ್ಡ್ ಪ್ರೈಸ್ ಸಿಕ್ಕಿನ ಬಂದ ಅವನು APJ ಕಲಾಂ ಎಡ್ಡೆ ಆಯ್ತು ಕುಡಲಿ ಬಾಲ ಕೊಡ್ಲುದ ಅಂತಿನ ಕಪ್ಪು ತಿನ್ನ ಬಾಲ ನರಕತ್ತಿನ ಬಾಲ ಬರ್ತದೆ ಅನ್ಪಾಲೆ ಆ ಮಿಸ್ ವರ್ಲ್ಡ್ ಪ್ರೈಸ್ ಐಶ್ವರ್ಯಗೆ ಎಂಚದಿಕ್ಕನ್ನು ಬಂದಾಗ ಆ ಕಾಂಪಿಟೇಷನ್ಗೆ ಯಾರು ಹೋಗ್ತಿದ್ದು ಇದ್ರೆ ಹೆಂಗೆ ದಿಕ್ಕುದು ಒಂದು ಬಂದಿನ ಅದೆಲ್ಲ ಅವ್ರು ಖುಷಿ ಹೌದು ಆತ್ಮಶಕ್ತಿ ಓದ್ನ ಆತ್ಮಶಕ್ತಿ ಇರೋ ದಾರ ಪ್ರೇರಣೆ ಜೋಕ್ಲೆಗೆ ನಮ್ಮ
ಮಲ್ಕೊಂಡು ಜೋಕ್ಲೆಗೆ ಆತ್ಮಶಕ್ತಿ ಈಗ ಪಂಡ ನಂಬರ್ ಕತೆ ಕತೆ ಅಂದ್ರೆ ಸ್ವಲ್ಪ 2% ಮಾರ್ಕ್ 98% ಮಾರ್ಕ್ ಇಂಗ್ಲಿಷ್ ಮೀಡಿಯಂ ಈ ಬಾಲೆ ಬಿಲ್ಕುಳು என்ன 2% உண்டு 2% உண்டு ಬರಿತು ಗುಲ್ಲಿನೇ ஒரு ಕನ್ನಡ ಭಾಷಾಲದೆ ಆಯ್ 2% ಮಾರ್ಕ್ ಆಯ್ ಫೇಲ್ ಆಯ್ ಆಯ್ ಬಂದು ಈ ಬೇಜಾರು ಮಾಡ್ಕೊಂಡು 2 ನವರ ಉಂಡು ಅಂತ ಇದು ಆತ್ಮಶಕ್ತಿ ಅವು ತುಲೆ ಡೆಲ್ಲಿలో ಒಂದು ಘಟನೆ ಲಕ್ಷ್ಮೀ ಅಗರ್ವಾಲ್ ಪಂಪಿನ ಬಾಲೆಗೆ 1990 ಮುಟ್ಟುವಲ್ 90 ಮುಟ್ಟುದು 15 ವರ್ಷ ಆನಾಗ ಲಕ್ಷ್ಮೀ ಅಗರ್ವಾಲ್ಗೆ ಬರಿತಾ ಅವರಿ ಆಸಿಡ್ ಮಾಡಿ ಮೋನಿಗೆ ಆಸಿಡ್ ಮಾಡಿ ಮತ್ತೆ ಸಾವು ಬದುಕಿನ ಹೋರಾಟಗಳು ಆಗ ಗೆಲ್ಲಿದ ಮತ್ತು ದಾದ ಮಲ್ಕೊಂಡು ಬಂದಾಗ ಸುಪ್ರೀಂ ಕೋರ್ಟ್ PL ಮಾಡುವ ಸ್ಟಾಪ್ ಆಸಿಡ್ ಸೇಲ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ಪ ಲಕ್ಷ್ಮೀ ಫೌಂಡೇಶನ್ ಸ್ಥಾಪನೆ ಮಾಡ್ಪ 10 ವರ್ಷದ ಫೈಟ್ ಇರುವಕ್ಕ ಆಸಿಡ್ ಪೂರ ರೋಡ್ ಮಾರ್ಗದಲ್ಲಿ ಬಂದು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತ ಗೆದ್ದುವ ದಿ ಬೆಸ್ಟ್ ವುಮೆನ್ ಎಂಪವರ್ಮೆಂಟ್ ಅವಾರ್ಡ್ ತಿಕ್ಕುನಲ್ಲಿ ಮೀಡಿಯಾ ಕುರಿಕೆ ಇನ್ನ ಮೋನೆವರಿ ಆಸಿಡ್ ಮಾಡಿದ ಆತ್ಮಹತ್ಯೆ ದಾದ ಇನ್ನ ಈ ಉತ್ತರ ಪ್ರತಿಕ್ರಿಯೆದಾದ ಆತನ ಲಕ್ಷ್ಮೀ ಅಗರ್ವಾಲ್ ಬಂಪಾಲೆ ஒரு ದುಷ್ಟೆ ಎನ್ನ ಮೋನೆನ ಹಾಳು ಮಾಡ್ತೆ ಆಯ್ಗೆನ್ನ ಮೋನೆ ಮಾತ್ರ ಹಾಳು ಮಾಡ್ತಾರೆ ತೀರು ಹೊರತು ಆಯ್ಗೆನ್ನ ಮನಶಾಂತಿನ ಎನ್ನ ಮನೋವಿಕಾರ ಎನ್ನ ಆತ್ಮಶಕ್ತಿನ ಹಾಳು ಮಾಡ್ತಾರೆ ಸಾಧ್ಯ ಜೀವನ ಬಂದಿನ ಪಾತ್ರ ಹೌದಾಯಿ ஒரு நல்ல ಕೋಟ್ಯಾಧಿಪತಿನ ಫ್ಯಾಕ್ಟರಿ ಇತ್ತು ಆ ಫ್ಯಾಕ್ಟರಿಗೆ ತೂಮೂನು ಜನಕ್ಕಳು ಪೂರ ತಮಾಷೆ ಮಾಡ್ತಾರೆ ಬರ್ತೇವೆ ಆಯ್ದಾಲ ಕೊಡಿಗೆ ಆ ಫ್ಯಾಕ್ಟರಿ ಎದುರಲ್ಲಿ ಬೋರ್ಡ್ ಮಾಡಿಯೇಗೆ పొద్దుదిని ఎన్న ఫ్యాక్టరీ మాత్ర ఎన్న ఆత్మశక్తి అప్పుడు పంపిన చెప్పిన ಬೋರ್ಡ್ ಬಾಡಿಗೆ ಒಂದು ನಮ್ಮ ಬಾಡಿ ಬೋರ್ಡ್ ಅಂತ చెప్పిన ಜೋಕ್ಲೆ ಕೇವಲ ನಮ್ಮ ಕಾಲಿ ಒಂಜಿ ಮೆಷಿನ್ ಲೆಕ್ಕ ಮಲ್ಪೋರ್ಚಿ ಜೋಕ್ಲೆಗೆ ಸಂಸ್ಕಾರ ಸಂಸ್ಕೃತಿని ಕೊಟ್ಟಿನ ಕೆಲಸ ಮಲ್ಪೆ ನಮ್ಮನ ಇನಿ ತಹಶೀಲ್ದಾರ್ ಕೋಡೆಗೆ ಪಾಟೇರ ಬಂಡೇರು ಏನ ಬಣ್ಣಗ ಎಂಗನ ಕೂಡು ಕಟ್ಟಡು ಎಂಗನ ಮುಗೇರ್ಲ ಕಲಟ್ಟು ಮಸ್ತ್ ಜನ ಹಿರಿಯರು ಇಲ್ಲೇರು ಅಗಲ ಇದ್ದಲ್ಲ ಎಜುಕೇಶನ್ ದಾಲ ಇಜ್ಜಿ ಸ್ವಾಮಿಲೆ ಆಂಗನ ಅಗನ ಪಾಟೇರ ನಿಜಾಪುಡು ಅಗನ ಸಂಸ್ಕಾರ ಮಲ್ಲ ಬಂಡದು ತುಲೆ ಒಂಜಿ ಕಾಲ ಇತ್ತು ನಮ್ಮಡ PhD ಇಜ್ಜಾಂಡೆ ನಮ್ಮ MBBS ಇಂಜಿನಿಯರಿಂಗ್ ಓವರ್ ಎಜುಕೇಶನ್ ಇಜ್ಜಾಂಡೆ ನಮ್ಮ ಮಸ್ತ್ ಜನ ಹಿರಿಯರು ಇಲ್ಲೇರು ಅವರು ಏತು ಸಂತೋಷವಾಗಿ ಭೂಮಿಗೆ ಬದುಕೊಂಡಿರ್ತಾರೆ ಅಗಲ ಮಲ್ಲ ಇಂಗ್ಲಿಷ್ ಇಜ್ಜಾಂಡು ಆಗ ಏತು ಕೊಲ್ಲು ತುಳೆ ಒಂದು ಕಾಸ್ಟ್ ಆಫ್ ಲಿವಿಂಗ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಂದು ಕಾಸ್ಟ್ ಆಫ್ ಲಿವಿಂಗ್ ಇಲ್ಲಿ ನಮ್ಮ ಮಾತೇಡಲ ಕಾಸುಂಡು ಕೊಡಾಯಿನ ಕಾಸುಂಡು ನಮ್ಮ ಅಂಡ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಮ್ಮದ ನಡತೆ ಉಂಡ ನಮ್ಮದ ಎಟ್ಟೆತನ ಉಂಡ ಒಂದು ಕಾಲ ಇತ್ತಂತುಲೆ ನಮ್ಮ ಪೇಟೆಗೆ ಪೋನಾಗ ಅತ್ರ ಉತ್ಸವಕ್ಕೆ ಪೋನಾಗ ನಮಕ್ ನಮ್ಮ ಅಜ್ಜೇರ್ನಗಳು ಮಾಮಿ ತಮ್ಮಲೆ ಒಂದು 5 ರೂಪಾಯಿ ದುಡ್ಡು ಬರೋದಿರುತ್ತೆ ಖಾಲಿ 5 ರೂಪಾಯಿ 10 ರೂಪಾಯಿ ಆ 5 ರೂಪಾಯಿ 10 ರೂಪಾಯಿ ಏತು ಬಿಲ ಇತ್ತು ಇನಿ ನಮ್ಮಡ ಇಕ್ಕಿನ ಲಕ್ಷಗಟ್ಟಲೆ ದುಡ್ಡು ಇರುದಿಲ್ಲ ಆ ಪೇಟಿಎಂ ATM ಇರುದಿಲ್ಲ ಆನಿ ಕೊಟ್ಟಿನ ಅಂತಿದ್ರೆ 5 ರೂಪಾಯಿಗೆ ಕೋಟಿ ಗಟ್ಟಲೆ ಬಿಲ ಇತ್ತು ಇನಿ ನಮ್ಮಡ ಬೋಡಾಯ ಕಾಸು ನನ್ನ ಮನಶಾಂತಿಯಿಂದ ನಮ್ಮನ ಇಲ್ಲ ಎದುರು ಏದು ಗಾಡಿ ಉಂಡು ಮುಂಚಿನ ಗಾಡಿ ಇಲ್ಲ ಆಗ ಮನಶಾಂತಿ ಉಂಡ ಒಂಜಿ ಕಾಲ ಇಟ್ಟು ನಮ್ಮ ಇಲ್ಲಾಡು ಮಲ್ಲ ಮಲ್ಲ ಗಾಡಿ ಜಾಮ್ ಕಾಲಿ ಒಂಜಿ ರ್ಯಾಲಿ ಸೈಕಲ್ ಇತ್ತು ಆ ರ್ಯಾಲಿ ಸೈಕಲ್ ಏತು ಬಿಲೆ ತುಳೆ ಹಿಂದೂ ಧರ್ಮದ ಅತ್ಯಂತ ಪ್ರಾಮುಖ್ಯವಾಯಿನ ನಾವು ಮದುವೆ ಇದು ಭಾರಿ ಪ್ರಾಮುಖ್ಯ ನಮ್ದು ಷೋಡಶ ಸಂಸ್ಕಾರಗಳು ಅದಕ್ಕೆ ಭಾರಿ ಪ್ರಾಮುಖ್ಯವಾಯಿನ ನಾವು ಮದುವೆ ಇನಿ ಮದುವೆ ತಿಗುಲಂಜಿ ಪೆತ್ತಗಕ್ಕಿ ಮಾರ್ಲೆ ಎಲ್ಲ ಕೇಳೋಡು ದುಜ್ಜಿ ಬಟ್ ಮದ್ವೆ ಮಾಡ್ಕೊಡ ಊರ್ಲೆಕ್ಕೊಡು ಮದ್ವೆ ಮಾಡ್ಕೊಡು ನಂದ ಇದು ಪೂರ ಜನಕ್ಕೆ ಕಾರ್ಡ್ ಕೊರಡು ನಿಶ್ಚಿತಾರ್ಥ ಮಾಡ್ಕೊಡು ಪೂರ ಆಯ್ಕೊಕ್ಕಲ ಮದ್ವೆ ಆ ಪೊಣ್ಣ ಅಮ್ಮೆ ಜನಗಳ ಪರ್ಮಿಷನ್ ಕೇಳಿ ಡ್ಯಾಡ್ ಅವು ಸಮಾಜದ ವಸ್ತು ಎಲ್ಲದರ ಪೊಣ್ಣಾಗ ತೊಂದರೆ ನಂದ ಮಿಗುಲು ಉತ್ತರ ಕೊರಡು ಮಾಡ್ತೀನಿ ಅಂತಿದ್ದೀನಿ ಇನಿ ಮದ್ವೆ ಒಂದು ಕಾಲ ಮದ್ವೆ ಹಿಂಸೆ ಇರ್ತದೆ ಮದ್ವೆ ಬಡತನ ಉಂಟು
ಬಾರಿ ಗೌಜಿ ಆಂಡ ಬದುಕು ಬಡಕ ಒಂಜಿ ತೂಡೆ ಆಲೋಚನೆ ಮಾಡ್ಲಿ ಪ್ರತಿ ಒಂಜಿ ಕರೆಕ್ಟ್ ಅಂತ ತೂಪಾಯನ ಒಂಜಿ ಫೋಟೋ ಏನವನ್ನಾಗ ಒಂಜಿ ವಾ ಅವಸ್ಥೆ ತುಲೆ ನಿಶ್ಚಿತಾರ್ಥದ ಫೋಟೋ ಪ್ರೀ ವೆಡ್ಡಿಂಗ್ ಫೋಟೋ ಮದ್ವೆದ ಫೋಟೋ ಪ್ರೆಗ್ನೆನ್ಸಿ ಫೋಟೋ ಸೈಟಿನ ಉಂಟಲ್ಲ ಫೋಟೋನಿ ಪುನತ್ತಲ ಫೋಟೋನಿ ಪುನತ್ತ ಮಾತ್ರ ಒಂದೇ ಪೋಸ್ ಬೇತೆ ಪೋಸ್ ಆಲೋಚನೆ ಒಂಜಿ ಮದಿಮೆ ಯಾನ್ ಮರಣ ಇಂಗೆ ಮದ್ವೆ ಪೋಯೆ ಇಂಗೆ ಬೇಜಾರಾಗ್ತಾವನಿಗೆಲ್ಲ ಪನಿಯರೆ ಯಾ ಮದ್ವೆ ಪೋನಾಗ ತೂಪೆ ಮದ್ಮೆ ಏನಾಲ್ಕೊಂಡು ಮದ್ಮಲ್ಲ ಅನ್ಕೊಂಡು ಮದ್ಮೆನ ಅಪ್ಪೆ ಅಮ್ಮೆ ಪೂರ ಅನ್ಕೊನಿ ಇದ್ದ ಮೂರು ನಾಲ್ಕು ಒಂದು ಆಜಿನಿಂಗ್ ಬರ್ಬೋದು ಕೋರ್ಟ್ ಡೈವರ್ಸ್ ನಾಲ್ಕು ನಮ್ಮ ಹಿರಿಯದಕ್ಕೆ ಪಾಪ ಪ್ರಾಯದ ಮುಲ್ಲೆ ಅಗದ ಡಿಗ್ರಿ ಇಚ್ಚಿ ಸರ್ಟಿಫಿಕೇಟ್ ಇಚ್ಚಿ ಅಂಡ ಅಗದ ಡೈವರ್ಸ್ ಪರಿಕಲ್ಪನೆ ಎತ್ತಿನ ಅಥವಾ ಆತ್ಮಹತ್ಯೆದ ಪರಿಕಲ್ಪನೆ ಎತ್ತಿನ ತನ್ನ ಕಡೆಯತ್ತ ಉಸಿರು ಪುನಃ ಮುಟ್ಟಲ್ಲ ಯಾಕೆ ಬದುಕೊಡು ಒಂದು ಬಂದದು ದುಪ್ಪೋತಿ ನಾವು ಉನೇಯ ಜಾಗ ಪರಂದುಲೆ ಬಂದಾಗ ನಮ್ಮ ಸಂಸ್ಕಾರ ಕೊಡು ಜೋಕ್ಲಿಗೆ ನಮ್ಮ ಇನಿ ತುಲೆ ಒಂಜಿ ಅಪ್ಪೆ ಎಲ್ಲಿಯ ಬಾಲೆ ಉಪ್ಪುನಾಗ ದಾಲ ಒಂಜಿ ವಿದ್ಯಾಭ್ಯಾಸದ ಅಂಚಿನ చెప్పిన ಅಪ್ಪೆ ಬಾಲೆಗೆ ಫುಡ್ ಕೊಡ್ನಾಗ ಆಹಾರ ಕೊಡ್ನಾಗ ತಿನ್ನಾಗ ತಿನ್ಕೊಂಡು ಒಂದು ಅಮ್ಮಗಿಲ್ಲ ಅಮ್ಮಗಾತ್ರದಿಲ್ಲ ಈ ಅಪ್ಪೆಗಾತ್ರದಿಲ್ಲ ಒಂದು ಮಾಮಗಾತ್ರದಿಲ್ಲ ಒಂದು ಬಲಿತ ಇಲ್ಲದಾಗಾತ್ರದಿಲ್ಲ ಬಂದಿದ್ದಾನೆ ಆಂಡ ಇಲ್ಲಿ ನಮ್ಮ ಆ ಬಾಲೆಗೆ ಮೊಬೈಲ್ ಕೊಡ್ದು ತಿನ್ನ ಅಂತ ಅಂದು ಕೊಡ್ದು ಆಲೋಚನೆ ಧ್ಯಾನ ನಮ್ಮ ಏನ ಕೊರ್ಪ ಅವನಂತ ಪಿರದಿಕ್ಕೊಂಡು ನಾನು ನಮ್ಮ ಕೊರ್ನೆನಂತ ಪಿರದಿಕ್ಕೊಂಡು ತುಳೆ ಯಾನ ಉನೆ ಮಸ್ತ್ ಕರೆಕ್ಟ್ ಅಂತ ಅಂತೆ ಒಂಜಿ ದೀಪಾವಳಿ ಬರ್ತದೆ ದೀಪಾವಳಿ ಬಂದಾಗ ಮಾಮಿಗಿಲ ಮರ್ಮಲೆಗ್ಲ ಸೀರೆ ತೆಕ್ಕೊಂಡು ಮರ್ಮಲ್ ಕೋಪಲ್ ಪೇಂಟಿಂಗ್ ಹೋನಾಗ ಅವ್ರು ಒಂದು 5,000 ಸೀರೆ ತೆಕ್ಕೋದು ಒಂದು 1,000 ಸೀರೆ ತೆಕ್ಕೋದು ತಾಡಿ ಬಣ್ಣಗ 1,000 ಸೀರೆಗೆ 5,000 ರೇಟ್ಲ ಲೀಸ್ಟ್ ಡೀಡ್ ಅದಲ್ ಬರ್ತದೆ ಮತ್ತು ಇಲ್ಲಡೆ ಬರ್ತದೆ ಮಾಮಿ ಯಾನ ಇರೈ ಪರ್ಕೋದು ಸೀರೆ ಇದೆ ತುಲೆ 5,000 ಸೀರೆ ಇರೆ ಮನ್ಪ ನಿಜವಾದ 1,000 ಸೀರೆ ರೇಟ್ ಮಾತ್ರ 5,000 ಮಾಲ್ಪಂಪ ಇದೆ ಎಲ್ಲ 1,000 ಸೀರೆ ಇನ್ನು ಬಂದಾಗ ಅವು 5,000 ಸೀರೆ ಲೀಸ್ಟ್ ಮಾತ್ರ 1,000 ಮಾಮಿ ಬಂದ್ಪೇರು ಮಗ ಯಾನು ಪರಪ್ಪು 25 ವರ್ಷ ಪ್ರಾಯ ಆಗ್ತದೆ ನಾನು ಈ 5,000 ಸೀರೆ ತುತ್ತುದು ಯಾನು ಒಡೆ ಪೋಪಿನಿ ಯಾನು ಪೇಂಟಿಗೆ ಆ ಸೀರೆ ನಿಕ್ಕು ಪಾಡಿ ಸೀರೆ ಏನು ಪಾಡ ಸೀರೆ ಆದಲ್ಲ ಮೊರೆ ತಿಕ್ಕಿನ ಒಳ್ಳೆಯ ಸಾಲ ಸೀರೆ ನಮ್ಮ ಸಮಾಜದ ಕೊರ್ಪ ಅವನಂತ ಬೆಳೆದಿತ್ತು ನಮ್ಮ ಎಡ್ಡೆ ಕೊರಂದ ಎಡ್ಡೆ ಬೆಳೆದಿತ್ತು ಆನಂತರ ಪೂರ ಜೋಕ್ಲೆ ಗೊಜ್ಜೆ ಸಂಸ್ಕಾರ ಸಂಸ್ಕೃತಿ ಕೊಡ್ಬೇಕು ಈ ಒಂದು ಮೊಗೇರ ಸಮಾಜ ಒಂದು ಅತ್ಯಂತ ಪ್ರೀತಿಯ ಸಮಾಜ ಯಾನಿಗೆಲ್ಲ ಪಂಪಿಂದಾದವನ್ನಾಗ ಓಲಾಂಡಲ ಪಾಪದ ಜೋಕ್ಲೆಗೆ ಶಾಲೆ ಕೂಡ ಕಾಸಿಚ್ಚಿಂದ ಅటు ನನ್ನ ಫೀಸ್ ಇಚ್ಚಿಂದ ದಯದೀರ ಆ ಜೋಕ್ಲೆಗೆ ಅಂಗಿಚಂಡಿ ಕೊಡ್ತೀನಿ ಅಂತಿನ ಆ ಜೋಕ್ಲೆಗೆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮಲ್ಲ ಬೇರೆ ಮಾಡ್ತೀನಿ ಅವು ಬಾರಿ ಪ್ರಾಮುಖ್ಯವಾದ ಸಮಾಜ ಎಡ್ಡೆ ಅವರನ್ನ ಶಿಕ್ಷಣ ಎಡ್ಡೆ ಅವರು ನಮ್ಮ ನಿಂತುವೆ ಇನ್ನು ನಮ್ಮ ಈ ಒಂದು ಸಮಾಜದ ಕೋಡವರೆ ವೈದ್ಯನ PhD ಮಾಡದೆ ಬಂದೆ ವೈಯಕ್ತಿಕ ನೆಲೆಯನ್ನು ಅಭಿನಂದನೆ ಮಾಡ್ತೆ ಇಂಚಿತ್ತಿನೇ ನಿಗುಲ್ಲ ಕಲ್ತದು ಮಲ್ಲ ನನ್ನ ಮಾತ್ರ ನಮ್ಮ ಸಮಾಜ ಎಡ್ಡೆ ಹಾಕೋದು ಒಂದು ಸಂಸ್ಕಾರ ಸಂಸ್ಕೃತಿ ಬೀಲೆ ಇಂದು ಮಾಡಿದ್ರೆ ಪಾತೆರ ಪಡೆದು ದೇವನಿಗಲೇ ಮಾತೆ ಎಡ್ಡೆ ಮಾಡ್ಪಾಡು ಯಾರು ಏಪಲ್ಲೆತ್ತಿದ್ದಲ್ಲ ನಿಗಲ್ನೊಟ್ಟಿಗೆ ಯಾರು ಮುಲ್ಲೆ ಕಷ್ಟಕಾಲಲ್ಲ ಯಾರು ನಿಗಲ್ನೊಟ್ಟಿಗೆ ಖಂಡಿತವಾಗಿ ಯಾರು ಏಪಲ ಉಳ್ಳೆ ಯಾರ ಬೇತಾಯ ನಿಗಲ್ಲ ಏನು ಏಪಲ ರೀತಿ ಕಷ್ಟಪಡ್ತನಲ್ಲ ಇದು ಮೊನ್ನೆ ನಿಗಲ್ನೊಟ್ಟು ಉಳ್ಳೆ ಈ ಸಮಾಜ ಎಡ್ಡೆ ಆವಡು ಈ ಕಾರ್ಯಕ್ರಮ ಯಶಸ್ವಿ ಆವಡು ಬಂದು ನನ್ನ ಪಾತ್ರ ಕೃಷ್ಣ ಕೃಷ್ಣ ಹಿತವಾಗಿ ಮಾತಾಡಿ ಶಾಂತಿ ಸಿಗುತ್ತದೆ, ಅಹಂಕಾರ ಬಿಡಿ ಗೆದ್ದವರಾಗಲಿ, ಭಕ್ತಿಗೆ ಹೇಳಿ ಮುಕ್ತಿ ಸಿಗುತ್ತದೆ, ವಿಚಾರ ಮಾಡಿ ಜ್ಞಾನ ಸಿಗುತ್ತದೆ, ಸೇವೆ ಮಾಡಿ ಶಕ್ತಿ ದೊರೆಯುತ್ತದೆ.
ಅಂಬೇಡ್ಕರ್ ತತ್ವಗಳ ಹಿನ್ನೆಲೆಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಸಮಾನತೆ, ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವವನ್ನು ಸಾಧಿಸಬೇಕು. ಈ ಭ್ರಾತೃತ್ವವನ್ನು ಸಾಧಿಸಲಿಕ್ಕೆ ಇವತ್ತು ನಾವು ಇದು ಭರತ್ ಶೆಟ್ರು ಮಾತಾಡ್ತಾ 2 ವಿಷಯವನ್ನು ಪ್ರಸ್ತಾಪ ಮಾಡಿದ್ರು, ಅದನ್ನು ತಗೊಳ್ಬೇಕು ಅಂತ ಮಾಡಿದ್ರು. ಒಂದು, ಸಂಸ್ಕಾರವನ್ನು ಕಲಿಸಬೇಕು ಅಂತ ಹೇಳುವಂಥದ್ದು. ಸಂಸ್ಕಾರ ಅಂದ್ರೆ ಏನು ನೋಡಿ, ಮುಗೇರ ಸಮುದಾಯ ಆರ್ಥಿಕವಾಗಿ ಶ್ರೀಮಂತ ಸಮುದಾಯ ಅಲ್ಲ, ಆದರೆ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಸಮುದಾಯ. ಯಾಕೆಂದ್ರೆ ಅಷ್ಟು ದೊಡ್ಡ ಶ್ರೀಮಂತವಾದ ಪರಂಪರೆ ಅದರಲ್ಲಿ ಇದೆ. ಆ ಶ್ರೀಮಂತವಾದ ಪರಂಪರೆಯನ್ನು ಒಟ್ಟು ಸೇರಿಸಿ ಮಂಡನೆ ಮಾಡಿಲ್ಲದೆ ಇರಬಹುದು. ಆ ಪ್ರೆಸೆಂಟ್ ಮಾಡುವ ಕೆಲಸಗಳು ಇತ್ತೀಚೆಗೆ ಆಗ್ತಾ ಇವೆ, ಸ್ವಲ್ಪ ಪ್ರಯತ್ನ ಪಟ್ಟಿದ್ದಾರೆ. ಆದ್ರೆ ಆ ಶ್ರೀಮಂತವಾದ ಸಂಸ್ಕೃತಿಗಳು ಅಲ್ಲಿ ಇವೆ. ಆದ್ರೆ ಈ ಶ್ರೀಮಂತವಾದ ಸಂಸ್ಕೃತಿ ಅಂತ ಹೇಳುವುದು, ಸಂಸ್ಕೃತಿಯನ್ನು ನಾವು ಕಲಿಯುವುದು ಅಂತ ಹೇಳುವಂತದ್ದು, ಅದು ಕೇವಲ ಆಚರಣೆಗಳಲ್ಲಿ ಇರುವುದಲ್ಲ ಅನ್ನುವುದನ್ನು ಮೊದಲಿಗೆ ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸಂಸ್ಕೃತಿ ಅಂತ ಹೇಳುವಂತಹದ್ದನ್ನು ನಾವು ಧರಿಸುವ ಬಟ್ಟೆ, ನಮಸ್ಕಾರ ಮಾಡೋದು, ಕಾಲು ಹಿಡಿಯುವುದು ಇತ್ಯಾದಿ ಇತ್ಯಾದಿ ಇತ್ಯಾದಿಗಳೆಲ್ಲ ಒಂದು ಸಾಂಪ್ರದಾಯಿಕವಾದದ್ದನ್ನೆಲ್ಲ ನಾವು ಸಂಸ್ಕೃತಿ ಅಷ್ಟಕ್ಕೆ ಸೀಮಿತಗೊಳಿಸ್ತೇವೆ. ಇದೆಲ್ಲ ಸಂಪ್ರದಾಯಗಳು ಹೌದು, ಆದರೆ ಸಂಪ್ರದಾಯಗಳೇ ಸಂಸ್ಕೃತಿಯ ಅಂತಿಮ ಅಲ್ಲ. ಸಂಸ್ಕೃತಿಯನ್ನು ಪ್ರತಿನಿಧಿಸುವ ಕೆಲಸವನ್ನು ಕೆಲವು ಸಂಪ್ರದಾಯಗಳು ಮಾಡ್ತವೆ. ಆದರೆ ಸಂಸ್ಕೃತಿ ಅಂದ್ರೆ ಯಾವುದು ಸಂಸ್ಕಾರ ಉಳ್ಳದ್ದೋ ಅದೇ ಸಂಸ್ಕೃತಿ. ಸಂಸ್ಕಾರ ಉಳ್ಳದ್ದು ಅಂದ್ರೆ ಏನು? ಶಿಕ್ಷಣ. ಒಂದು ವಿಚಿತ್ರ ಸನ್ನಿವೇಶ ಏನು ಅಂತ ಹೇಳಿದ್ರೆ, ನಾವು ಸಂಸ್ಕೃತಿ ಮತ್ತು ಶಿಕ್ಷಣವನ್ನು ಬೇರೆ ಬೇರೆ ಅಂತ ಹೇಳಿ ಯೋಚನೆ ಮಾಡ್ತೇವೆ. ಶಿಕ್ಷಣ ಅಂತ ಹೇಳಿದ್ರೆ ಪಾಠಪುಸ್ತಕ ಮಾತ್ರ, ಸಂಸ್ಕೃತಿ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯಗಳು, ಈ ರೀತಿಯಲ್ಲಿ ತಗೊಳ್ತೇವೆ. ಅದಲ್ಲ, ಶಿಕ್ಷಣವೇ ಒಂದು ಸಂಸ್ಕಾರ. ಶಿಕ್ಷಣದ ಮೂಲಕವೇ ಸಂಸ್ಕೃತಿಯು ಬೆಳೆಯುವುದು. ಆದರೆ ಶಿಕ್ಷಣ ಆ ರೀತಿಯಲ್ಲಿ ಇದೆಯಾ ಅನ್ನುವಂಥದ್ದು ನಮ್ಮ ಮುಂದೆ ಇರುವ ಪ್ರಶ್ನೆ. ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಬೇಕು ಅಂತ ನಾವು ಹೇಳ್ತೇವೆ. ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸುವ ವರ್ತನೆಗಳು ನಮ್ಮ ಹತ್ರ ಇವೆಯಾ? ಆ ಚಿಂತನೆಗಳನ್ನು ನಾವು ಬೆಳೆಸ್ತಾ ಇದ್ದೇವೆಯಾ? ನೋಡಿ, ಈಗ ಇದು ನಾನು ಹೇಳಿದೆ, ಸಮಸ್ಯೆ ಆಗುವುದಾದ್ರೆ ನಾನು ಮಾತನಾಡುವುದಿಲ್ಲ ಅಂತ ಹೇಳಿದೆ. ಅದು ಸಿಟ್ಟಿನಲ್ಲಿ ಹೇಳಿದ್ದಲ್ಲ, ಅದು ನನ್ನ ನಿಲುವು, ಆಯ್ತಾ? ಅಥವಾ ಈಗ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಂದು 2 ನಿಮಿಷ ಬಿಟ್ಟು ಮಾತಾಡ್ತೇನೆ ಅಂತ ಹೇಳಿ, ಅದು ಕೂಡ ಬೇಸರ ಮಾಡಿಕೊಂಡದ್ದಲ್ಲ. ಒಮ್ಮೆ ಬ್ರೇಕಪ್ ಆದಾಗ ರೀಗೇನ್ ಮಾಡಿಕೊಳ್ಬೇಕಾದ್ರೆ ನನಗೊಂದು ಗ್ಯಾಪ್ ಬೇಕಾಗ್ತದೆ. ನನಗೆ ಅನಿಸಿದ ವಿಚಾರವನ್ನು ನೇರವಾಗಿ ಹೇಳಿದ್ದೇನೆ ಹೊರತು ಅದು ಯಾವ ಸಿಟ್ಟು ಕೂಡ ಅಲ್ಲ. ಅದನ್ನೇ ಅಂಬೇಡ್ಕರ್ ಅವರು ಕಲಿಸಿ, ಅನಿಸಿದ್ದನ್ನು ಹೇಳಬೇಕು. ನಾವು ಸುಮ್ಮನೆ ನೋಡಿ, ವಿನಯ ಅನ್ನುವಂಥದ್ದು ಪ್ರದರ್ಶನ ಮಾಡಿ ಬರುವಂತದ್ದಲ್ಲ, ಅದು ಸಹಜವಾಗಿರ್ಬೇಕು. ನನಗೆ ಅನಿಸಿದ್ದು ಹೀಗೆ ಅಂತ ಹೇಳಿದ ತಕ್ಷಣ ಅದು ಅಸಮಾಧಾನ ಅಂತ ಹೇಳಿ ಅದರ ಅರ್ಥ ಅಲ್ಲ. ಇದನ್ನು ಅನಿಸಿದ್ದನ್ನು ಹೇಳುವುದಕ್ಕೆ ಸಾಧ್ಯವಾಗುವಂತಹದ್ದು, ಆ ಶಕ್ತಿಯನ್ನು ಶಿಕ್ಷಣ ಕೊಡಬೇಕು. ಯೋಚನೆ ಮಾಡಿ, ಎಷ್ಟೋ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಸುಮ್ಮನೆ ಹೊಗಳ್ತಾ ಇರ್ತೇವೆ. ನಮಗೆ ನಿಜವಾಗಿಯೂ ಅನಿಸಿರುವುದಿಲ್ಲ. ಹೊಗಳಬೇಕು ಯಾವಾಗ? ನಮಗೆ ನಿಜವಾಗಿಯೂ ಅನಿಸಿದಾಗ ಹೊಗಳಬೇಕು. ಅದು ಅಂಬೇಡ್ಕರ್ ಕಲಿಸಿದಂತೆ. ಇದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅನ್ನೋದನ್ನೇ ಹೇಳಬೇಕು. ಅದು ಅಂಬೇಡ್ಕರ್ ಅವರು ಕಲಿಸಿದಂಥದ್ದು. ಶಿಕ್ಷಣ ಅನ್ನುವುದು ಅಂಬೇಡ್ಕರ್ ಹೇಳ್ತಾರೆ, ಹುಲಿಯ ಹಾಲಿನ ಹಾಗೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ. ಗರ್ಜಿಸಿದ ಮಾತ್ರಕ್ಕೆ ಅವನ ಹತ್ರ ವಿನಯ ಇಲ್ಲ ಅಂತ ಹೇಳುವಂತದ್ದಲ್ಲ. ಗರ್ಜಿಸುವುದು ಅಂದ್ರೆ ಏನು? ನೇರವಾಗಿ ಮಾತನಾಡುವುದು ಅಂತ. ಈ ನೇರವಂತಿಕೆಯನ್ನು ಕಲಿಸುವಂತಹದ್ದು ಶಿಕ್ಷಣದ ಕೆಲಸ. ನೇರವಂತಿಕೆ ಸಂಸ್ಕೃತಿಯೂ ಆಗಿದೆ. ಹಾಗಾಗಿ ಸಂಸ್ಕೃತಿ ಮತ್ತು ಶಿಕ್ಷಣವನ್ನು ನಾವು ಪ್ರತ್ಯೇಕ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇಲ್ಲಿಗ ಮಧ್ಯಾಹ್ನ ಮೇಲೆ ಅನೇಕ ಕಲಾ ಪ್ರದರ್ಶನಗಳೆಲ್ಲ ನಡೆಯಲಿಕ್ಕಿದ್ದಾರೆ. ಈ ಕಲಾ ಪ್ರದರ್ಶನಗಳು ಅಂತ ಹೇಳುವಂತಹದ್ದು ಅದು ಶಿಕ್ಷಣ. ಅದು ಈಗ ಎಷ್ಟು ಚಂದ ಮಾಡಿ ಇದು ಬಡಿತಾ ಬಂದ್ರು, ಆ ರೀತಿ ಬಡಿಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ, ನನಗೆ ಆ ಶಿಕ್ಷಣ ಇಲ್ಲ. ಅದು ಕೂಡ ಶಿಕ್ಷಣವೇ. ನಾವು ಶಿಕ್ಷಣ ಮತ್ತು ಸಂಸ್ಕೃತಿಯನ್ನು ಪ್ರತ್ಯೇಕವಾಗಿ ನೋಡೋ ಬದಲು ಅದನ್ನು ಒಂದೇ ಆಗಿ ನೋಡುವುದಕ್ಕೆ ಸಾಧ್ಯವಾಗಬೇಕು. ಹಾಗಾದರೆ ಆಗಬೇಕಾದ್ದು ಏನು? ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಈ ಕಥೆ ಹೇಗೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಒಂದು ಮನೆಗೆ ಬಂದಾಗ ಅವನಿಗೆ ಊಟ ಕೊಟ್ಟು ಒಣಸಿಗೊರ್ಲೆ ಅಂತ
ಒಣಸಿಗೆ ಕೂತುಗೊಳಿಸಿದಾಗ ಒಂದು ದೊಡ್ಡ ಮರದ ದಿಮ್ಮಿಯನ್ನು ಉರುಳಿಸಿಕೊಂಡು ಬಂದು ಅವನ ತಟ್ಟೆಯ ಪಕ್ಕದಲ್ಲಿ ಇಟ್ಟು ಇಂದು ದಾಯಗೆ ಅಂತ ಕೇಳಿದ. ಯಾವುದು? ಮರದ ದಿಮ್ಮಿ. ದಾಯಗಿಂದು ಗೊತ್ತುಜ್ಜಿ, ಅವು ಎಕ್ಕಡನ ಊರ್ತ ಸಂಪ್ರದಾಯ. ಸರಿ, ಅವನಿಗೊಂದು ಕುತೂಹಲ ಬಂತು, ಇದನ್ನು ತಿಳಿಬೇಕು ಅಂತ ಹೇಳೋ ಕುತೂಹಲ ಬಂತು. ಅವ ಏನು ಮಾಡಿದ, ಮತ್ತೊಂದು ಮನೆಗೆ ಹೋದ ಊಟಕ್ಕೆ. ಅಲ್ಲಿ ಹೋದಾಗ ಮರದ ದಿಮ್ಮಿಯನ್ನು ತರಲಿಲ್ಲ, ಒಂದು ದೊಡ್ಡ ಪಕಾಸು ತುಂಡು ತಂದಿಟ್ಟು ಊಟಕ್ಕೆ. ಇದ್ಯಾಕೆ ಅಂತ ಕೇಳಿದ. ಮುಂದೆ ಇಂಚಿನೇಗೊಂದು ಗೊತ್ತುಜ್ಜಿ, ಎಕ್ಕಡನ ಸಂಪ್ರದಾಯ. ಸರಿ, ಮತ್ತೆ ಇನ್ನೊಂದು ಮನೆಗೆ ಹೋದ. ಅಲ್ಲಿ ಹೋದಾಗ ಒಂದು ದೊಡ್ಡ ಕಟ್ಟಿಗೆ ತುಂಡನ್ನು ತಂದಿಟ್ಟು. ಯಾಕೆ ಗೊತ್ತಿಲ್ಲ. ಮತ್ತೊಂದು ಮನೆಗೆ ಹೋದ. ಅಲ್ಲಿ ಹೋದಾಗ ಇಷ್ಟು ಉದ್ದದ ಕೋಲನ್ನು ತಂದಿಟ್ಟು. ಹೇಗಿದ್ದೀನಿ ಗೊತ್ತಿಲ್ಲ. ಮತ್ತೊಂದು ಮನೆಗೆ ಹೋದ ಊಟಕ್ಕೆ. ಅಲ್ಲಿ ಊಟಕ್ಕಾದಾಗ ಒಂದು ಮಡಲಿನ ಕಡ್ಡಿಯನ್ನು ತಂದಿಟ್ಟು ಮನೆಯಾಕೆ ತಂದಿಟ್ಟು. ಯಾಕೆ ಅಂತ ಕೇಳಿದ. ಆವಾಗ ಆ ಮನೆ ಯಾಕೆ ಹೇಳಿ, ನನ್ನ ಮನೆಯವರಿಗೆ ಹಲ್ಲು ದೂರ ಇರುವುದರಿಂದಾಗಿ ಅಗಳೆಲ್ಲ ಇದು ಹಲ್ಲಲ್ಲಿ ಸಿಕ್ಕಿಕೊಳ್ತದೆ, ಅನ್ನದ ಅಗಳುಗಳು ಸಿಕ್ಕಿಕೊಳ್ತದೆ. ಆವಾಗ ಅದನ್ನು ತೆಗೀಲಿಕ್ಕೆ ಕಡ್ಡಿ ಕೊಡು ಅಂತ ಕೇಳ್ತಾರೆ. ನಾನು ಅವರಿಗೆ ಊಟ ಕೊಟ್ಟು ನನ್ನ ಕೆಲಸ ಮಾಡ್ಬೋದಲ್ಲ ಅಂತ ಊಟದ ಜೊತೆಯೇ ಕಡ್ಡಿಯನ್ನು ಇಟ್ಟು ಬಿಡ್ತೇನೆ. ಹಾಗೆ ಅದನ್ನು ನಾನು ಇಟ್ಟದ್ದು. ವಿಷಯ ಇರುವುದಿಲ್ಲ, ಆಯ್ತಾ? ಇವನ ಮನೆಯಲ್ಲಿ ಕಡ್ಡಿ ಇಟ್ಟದ್ದನ್ನು ನೋಡಿ ಆಚೆಯವನ ಮನೆಯಲ್ಲಿ ನಾನು ಯಾಕೆ ಚೀಪಾಗುವುದು ಅಂತೇಳಿ ಅವನ ಒಂದು ಕೋಲನ್ನು ತಂದೆ. ಅವ ಕೋಲು ತಂದಿಟ್ಟದ್ದು ನೋಡಿ, ಓ ಇದು ಸಣ್ಣದಾಯ್ತು ಅಂತ ಹೇಳಿ ಇನ್ನೊಬ್ಬ ಕಟ್ಟಿಗೆ ತುಂಡನ್ನೇ ತಂದಿಟ್ಟು. ಅವ ಕಟ್ಟಿಗೆ ತುಂಡನ್ನು ತಂದಿಟ್ಟದನ್ನು ನೋಡಿ ಮತ್ತೊಬ್ಬ ಪಕಾಸು ತಂದಿಟ್ಟ. ಅವ ಪಕಾಸು ತಂದಿಟ್ಟದನ್ನು ನೋಡಿ ಇನ್ನೊಬ್ಬ ಏನು ಮಾಡಿದ ಅಂತ ಹೇಳಿದ್ರೆ ಮರದ ದಿಮ್ಮಿಯನ್ನೇ ತಕೊಂಡು ಬಂದ. ಅವಾಗ ಗೌರವ ಜಾಸ್ತಿ, ಆಯ್ತಾ? ಇದೆಲ್ಲ ಮೊದಲನೇ ಘಟನೆಯಲ್ಲಿ ಕಾರಣ ಇದೆ, ಉಳಿದದ್ದು ಯಾವುದ್ರಲ್ಲಿ ಕಾರಣ ಇಲ್ಲ. ಎಲ್ಲರೂ ಮಾಡಿದ್ರು ಅಂತ ಹೇಳುದು ನಾವು ಅದಕ್ಕಿಂತ ದೊಡ್ಡದನ್ನು ಮಾಡ್ತಾ ಹೋಗುದು. ನಾನು ಯಾಕೆ ಈ ಕಥೆಯಲ್ಲಿ ಹೇಳಿದೆ ಅಂತ ಹೇಳಿದ್ರೆ, ನಾವು ಪಡೆದುಕೊಳ್ಳುವ ಶಿಕ್ಷಣ ಅದು ಯಾವುದನ್ನು ನಾವು ಶಿಕ್ಷಣ ಅಂತ ಹೇಳ್ತಾ ಇದ್ದೇವೆ ಅಂದ್ರೆ, ತುಂಬಾ ಮಾರ್ಕು, ಜಾಸ್ತಿ ಮಾರ್ಕು ಬಂದ್ರೆ ಅವನು ಭಯಂಕರ ಬುದ್ಧಿವಂತ ಅಂತ. ಹಾಗಾದ್ರೆ ಜಾಸ್ತಿ ಮಾರ್ಕ್ ಬಂದವರು ಬುದ್ಧಿವಂತರಲ್ವಾ? ಹೌದು. ಮಾರ್ಕು ಹೇಗೆ ಬರಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಮಾರ್ಕು ಹೇಗೆ ಬರಬೇಕು ಅಂದ್ರೆ, ಕಲಿಕೆ ನಡೆದದ್ದರ ಪರಿಣಾಮವಾಗಿ ಮಾರ್ಕು ಬರಬೇಕು. ಬದಲು ಒಂದು 50 ಕ್ವಶ್ಚನ್ ಅನ್ನು ಅಭ್ಯಾಸ ಮಾಡಿ 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 ಬರೆದದ್ರ ಪರಿಣಾಮವಾಗಿ ಬರುವ ಮಾರ್ಕಿನಿಂದ ಉಪಯೋಗ ಆಗುವುದಿಲ್ಲ. ಯೋಚನೆ ಮಾಡಿ ಚಿಂತನೆಯಿಂದ ಬಂದ ಮಾರ್ಕು ಉಪಯೋಗ ಆಗ್ತದೆ. ಆದ್ರಿಂದ ಶಿಕ್ಷಣ ಅನ್ನುವುದು ಚಿಂತನೆಯನ್ನು ಬೆಳೆಸಬೇಕು. ಚಿಂತನೆಯನ್ನು ಏನನ್ನು ಬೆಳೆಸಬೇಕು? ಇವತ್ತು ಇಲ್ಲಿ ಇಷ್ಟು ಜನ ಬಂದು ಕೂತಿದ್ದೀರಿ. ಮೊದಲು ಮಾಡಬೇಕಾದ ತೀರ್ಮಾನ, ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿಗಳ ಪಾಲಕರಾಗಲಿ, ಎಲ್ಲರೂ ಪಾಲಕರೇ, ಎಲ್ಲರೂ ವಿದ್ಯಾರ್ಥಿಗಳು. ನನ್ನ ವಿದ್ಯಾರ್ಥಿ ವಿನೂತನ್ ಕುಮಾರ್ ಇಲ್ಲೇ ಕೂತಿದ್ದಾರೆ, ಅವರು ನನ್ನ ಹಿರಿಯ ವಿದ್ಯಾರ್ಥಿ. ಮಾಡಬೇಕಾದದ್ದು ಏನು? ನನಗೆ ಆಗಬೇಕಾದ್ದು ಏನು ಅನ್ನುವುದನ್ನು ಯೋಚನೆ ಮಾಡಬೇಕು. ಮೊದಲು ನನಗೆ ಆಗಬೇಕಾದ್ದು ಏನು, ಎರಡನೇದು ನಮಗೆ ಆಗಬೇಕಾದದ್ದು ಏನು. ನನಗೆ ಆಗಬೇಕಾದದ್ದು ಅಂದಾಗ ಒಬ್ಬ ವ್ಯಕ್ತಿಗೆ, ನಮಗೆ ಆಗಬೇಕಾದದ್ದು ಏನು ಅಂತೇಳಿ ಕೇಳಿದಾಗ ಅವನ ಕುಟುಂಬಕ್ಕೆ, ಆಮೇಲೆ ನಮಗೆ ಆಗಬೇಕಾದದ್ದು ಏನು ಅಂತ ಕೇಳಿದಾಗ ಸಮುದಾಯ, ನಂತರ ನನಗೆ ಆಗಬೇಕಾದದ್ದು ಏನು ಅಂತೇಳಿ ಹೇಳುವ ಪ್ರಶ್ನೆಯನ್ನು ಕೇಳಿದಾಗ ಇಡೀ ಸಮಾಜ. ಮೊದಲು ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಆಗಬೇಕು. ಅದು ವಿವೇಕಾನಂದರು ಹೇಳಿದಂತ. ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಆಗಬೇಕು ಅಂತ. ವ್ಯಕ್ತಿಯ ನಿರ್ಮಾಣ ಎಲ್ಲಿ ಆಗ್ತದೆ? ಕುಟುಂಬದಲ್ಲಿ. ಆದ್ರಿಂದ ಒಂದು ಮಗುವನ್ನು ಬೆಳೆಯಿಸುವ ಅಥವಾ ಒಂದು ಸಮುದಾಯವನ್ನು ಬಲಪಡಿಸುವ ಕೆಲಸ ಆಗಬೇಕಾದದ್ದು ಕುಟುಂಬದಲ್ಲಿ. ಇಲ್ಲಿ 3 ಅಂಶಗಳಿವೆ. ಕುಟುಂಬದ ಸಬಲೀಕರಣ ಹೇಗೆ ಆಗಬೇಕು? ಕುಟುಂಬದ ಸಬಲೀಕರಣ ಆದಾಗ ಶಿಕ್ಷಣದ ಸಬಲೀಕರಣವೂ ಆಗ್ತದೆ. ಒಂದು, ಆರ್ಥಿಕ ಸಾಮರ್ಥ್ಯ ಬರಬೇಕು, ಹಣಕಾಸಿನ ಸಾಮರ್ಥ್ಯ ಬರಬೇಕು. ಎರಡನೆಯದು, ಸಾಮಾಜಿಕ ಸಬಲೀಕರಣ ಅನ್ನುವಂಥದ್ದು ಬರಬೇಕು. ಸಾಮಾಜಿಕವಾಗಿ ಒಂದು ಮಾತಿಗೆ ವ್ಯಾಲ್ಯೂ ಇದೆ ಅನ್ನುವಂಥ ಪೊಸಿಷನ್ಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬರಬೇಕು. ಮೂರನೆಯದು, ರಾಜಕೀಯಾತ್ಮಕವಾಗಿಯೂ ಒಂದು ಗುರುತಿಸುವಿಕೆ ಅಂತ ಹೇಳುವಂಥದ್ದು ಬರಬೇಕು. ಕೇವಲ ವೋಟರ್ ಆಗಿ ಅಲ್ಲ, ಅಧಿಕಾರವೂ ಕೂಡ ಮುಖ್ಯ. ಇದು ಯಾಕೆಂದ್ರೆ ಒಂದು ಸಮುದಾಯದ ಸಬಲೀಕರಣದಲ್ಲಿ ಅಧಿಕಾರವೂ ಕೂಡ ಮುಖ್ಯ.
ಭರತ್ ಶೆಟ್ರು ಇದು IAS ಬಗ್ಗೆ ಮಾತನಾಡಿದ್ರು, ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. ಅದರ ಬಗ್ಗೆ ಒಂಚೂರು ನಾನು ಹೇಳ್ತೇನೆ ಆಮೇಲೆ. ಹಾಗಾದ್ರೆ ಆರ್ಥಿಕ ಸಬಲೀಕರಣ, ಕೌಟುಂಬಿಕ ಸಬಲೀಕರಣ, ಸಾಮಾಜಿಕ ಸಬಲೀಕರಣ, ರಾಜಕೀಯ ಸಬಲೀಕರಣ ಎಲ್ಲವನ್ನು ಸಾಧಿಸುವ ಏಕೈಕ ಶಕ್ತಿ ಅಂದ್ರೆ ಶಿಕ್ಷಣ. ನೋಡಿ, ಶಿಕ್ಷಣವೇ ಶಕ್ತಿ ಅಂತ ಹಾಕಿ ನಾವು ಎಂಥ ಶಿಕ್ಷಣವನ್ನು ಪಡೆಯಬೇಕು ಅನ್ನುವಂಥದ್ದು ಮುಂದೆ ಇರುವಂಥದ್ದು. ಒಂದು, ಆಗಲೇ ನಾನು ಹೇಳಿದಾಗೆ ಕಲಿಕೆಯ ಪರಿಣಾಮವಾಗಿ ಅಂಕಗಳು ಬರುವಂತಹ ಶಿಕ್ಷಣ ಅಂದ್ರೆ ಕಲಿಕೆಗೆ ಪ್ರಾಮುಖ್ಯತೆಯನ್ನು ಕೊಡೋದು. ಪ್ರತಿ ದಿವಸ ಕುಟುಂಬದಲ್ಲಿರೋರು ಯಾರಾದರೂ ಮಕ್ಕಳ ಹತ್ರ ಇವತ್ತು ಶಾಲೆಯಲ್ಲಿ ಏನನ್ನು ಕಲಿಸಿದ್ರು ಅಂತ ಎಷ್ಟು ಕುಟುಂಬಗಳಲ್ಲಿ ಕೇಳಲಾಗ್ತದೆ, ಅದನ್ನು ಕೇಳಬೇಕು. ಅಥವಾ ಕೇಳೋದಕ್ಕೆ ತೊಂದರೆ ಇಲ್ಲ, ಮಕ್ಕಳೇ ಬಂದು ಯಾರ ಹತ್ರ ಆದ್ರೂ ಒಬ್ಬನ ಹತ್ರ ನಮಗೆ ಇವತ್ತು ಇಂಥದನ್ನೆಲ್ಲ ಕಲಿಸಿದ್ರು, ಅದೆಲ್ಲ ಏನು ಪರ್ಫೆಕ್ಟ್ ಇರಬೇಕು ಅಂತ ಇಲ್ಲ. ಕನಿಷ್ಠ ಪಕ್ಷ ಶಾಲೆಯಲ್ಲಿ ಕಲಿತದ್ದನ್ನು ಅವನು ರಿಪಿಟೇಷನ್ ಮಾಡ್ತಾನೆ. ಮತ್ತೊಂದು ಸಲ ಮನೆಯಲ್ಲಿ ಹೇಳಿದಾಗ ಕಲಿತದ್ದು ಹೆಚ್ಚು ಚೆನ್ನಾಗಿ ಅವನಲ್ಲಿ ದೃಢೀಕರಣವಾಗ್ತದೆ. ಎರಡನೇದು, ಮನೆಯಲ್ಲಿ ನನ್ನ ಹತ್ರ ಏನ್ ಕಲ್ತಿದ್ದಿ ಮಗ, ಏನ್ ಕಲ್ತಿದ್ದಿ ಮಗಳೇ ಅಂತ ಕೇಳ್ತಾಳೆ ಅಂತ ಹೇಳಿ ಗೊತ್ತಿದ್ದಾಗ ಕ್ಲಾಸಲ್ಲಿ ಅವನು ಚೆನ್ನಾಗಿ ಕೇಳಿಸ್ಬೋದು, ಆ ಅಲರ್ಟ್ನೆಸ್ ಬರಬೇಕು. ಮೊದಲೆಲ್ಲ ಇತ್ತು ಪದ್ಧತಿ, ಈಗ ಅದು ಬಹಳ ಮಂದಿ ತಂದೆ ತಾಯಿಯರು ಬಿಟ್ಟಿದ್ದಾರೆ. ಎಕ್ಸಾಮ್ ಮುಗಿಸಿ ಬಂದ ಹಾಗೆ ಕ್ವಶನ್ ಪೇಪರ್ ಹಿಡ್ಕೊಂಡು ಮಕ್ಕಳ ಹತ್ರ ಕೇಳುದು, ಈ ಪ್ರಶ್ನೆಗೆ ಉತ್ತರ ಏನು ಅಂತ. ತಂದೆ ತಾಯಿಗೆ ಅಕ್ಷರಾಭ್ಯಾಸ ಇಲ್ಲ, ಇದು ತೊಂದರೆ ಇಲ್ಲ. 3ನೇ ಕ್ವಶನ್ ಹೆಚ್ಚಿನ ಆನ್ಸರ್ ಅಲ್ಲ, 3ನೇ ಕ್ವಶನ್ ಅಂತ ಅಷ್ಟೇ ಹೇಳಿದವರು. ಕ್ವಶನ್ ಓದಲಿಕ್ಕೆ ಬರುವುದಿಲ್ಲ, ಬಾರದಿದ್ರು ಕೇಳ್ತಾ ಇದ್ರು, ಮಕ್ಕಳು ಉತ್ತರ ಹೇಳ್ತಾ ಇದ್ರು. ಉತ್ತರ ಹೇಳುವಾಗ ಅದನ್ನು ಗ್ರಾಸ್ ಮಾಡ್ತಾ ಇದ್ರು ತಂದೆ ತಾಯಿ, ಸರಿ ಹೇಳ್ತಾ ಇದ್ದಾನೋ ಇಲ್ಲೋ ಅಂತೇಳಿ. ಆವಾಗ ಕನಿಷ್ಠ ಪಕ್ಷ ಮನೆಯಲ್ಲಿ ಕೇಳ್ತಾರೆ ಅನ್ನೋ ಕಾರಣಕ್ಕೆ ಅವ ಅದನ್ನು ಸ್ವಲ್ಪ ಚೆನ್ನಾಗಿ ಅಭ್ಯಾಸವನ್ನು ಮಾಡಿರ್ತಾನೆ. ಅಭ್ಯಾಸದ ಬೆಳವಣಿಗೆ ಕುಟುಂಬ ಈ ರೀತಿಯಲ್ಲಿ ಬೆಳೆಸಬೇಕಾಗ್ತದೆ ಅಂತ ಹೇಳುವಂತ. ಎರಡನೇದು, ಶಿಕ್ಷಣ ಚೆನ್ನಾಗಿ ಸಾಧಿಸಲ್ಪಡಬೇಕಾದ್ರೆ ಏನ್ ಮಾಡಬೇಕು? ಶಿಸ್ತು ಅನ್ನುವಂಥದ್ದು ಇರಬೇಕು. ಅದನ್ನೇ ನಾವು ಸಂಸ್ಕಾರ ಅಂತ ಹೇಳುದು. ಶಿಸ್ತು ಇಲ್ಲದೆ ಶಿಕ್ಷಣದ ಸಾಧನೆ ಆಗುವುದಿಲ್ಲ. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಚೌಕಟ್ಟು ಇದೆ. ಈ ಕೆಲಸವನ್ನು ನಾನು ಹೇಗೆ ಮಾಡಬೇಕು? ಒಂದು ಯೋಚನೆ ಮಾಡಿ, ಚಿಕ್ಕ ಮನೆಯಲ್ಲಿ 2 ಜನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ತಂದೆ ತಾಯಿ, ಮಕ್ಕಳು ಶಾಲೆ ಬಿಟ್ಟು ಮನೆಗೆ ಬಂದ ತಕ್ಷಣ ತಂದೆ ತಾಯಿ ಜಗಳ ಆಡ್ತಾ ಇರು. ಆ ಮಕ್ಕಳು ಚೆನ್ನಾಗಿ ಕಲಿಬಹುದಾ? ಕಲಿಲಿಕ್ಕೆ ಸಾಧ್ಯ ಆಗುದಿಲ್ಲ. ಅವರು ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಕಲಿಯುವ ವಾತಾವರಣ ಮನೆಯಲ್ಲಿ ಬೇಕಾಗ್ತದೆ. ತಂದೆ ತಾಯಿಯ ನಡುವೆ ಏನಾದ್ರೂ ಮುನಿಸಿ ಇದ್ರೂ ಕೂಡ, ಜಗಳ ಆಡಬೇಕು ಅಂತ ಅನಿಸಿದ್ರು ಕೂಡ ಮಕ್ಕಳು ಇಲ್ಲದ ಸಮಯದಲ್ಲಿ ಜಗಳ ಆಡ್ಲಿಕ್ಕೆ ಸಾಧ್ಯವಾಗಬೇಕು. ಜಗಳವೇ ಆಡದಿದ್ರೆ ಬಹಳ ಒಳ್ಳೆಯದು. ಆಡ್ಲೇಬೇಕು ಅಂತಂದ್ರೆ ಮಕ್ಕಳು ಇಲ್ಲದ ಸಮಯದಲ್ಲಿ ಸ್ವಲ್ಪ ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ಯಾವುದು ಅಂದ್ರೆ ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ ಅಂತ ಹೇಳಿ ಮಕ್ಕಳಿಗೆ ಅನಿಸಿದ್ರೆ ಮಕ್ಕಳು ಹೆಚ್ಚು ಚೆನ್ನಾಗಿ ಅಭ್ಯಾಸವನ್ನು ಮಾಡ್ತಾರೆ, ಹೆಚ್ಚು ಚೆನ್ನಾಗಿ ಅಧ್ಯಯನವನ್ನು ಮಾಡ್ತಾರೆ, ತಂದೆ ತಾಯಿಯ ಮಾತನ್ನು ಹೆಚ್ಚು ಚೆನ್ನಾಗಿ ಕೇಳಿಸಿಕೊಳ್ತಾರೆ. ಎರಡನೇದು, ಮನೆಯ ಪರಿಸರ ಹೇಗೆ ಇದೆ ನೋಡಿ. ನಾನು ಯಾರನ್ನು ಕೇಳುವುದಿಲ್ಲ, ಆದ್ರೆ ಒಂದು ಮನೆಯಲ್ಲಿ ಕನಿಷ್ಠ 25 ಪುಸ್ತಕಗಳಾದ್ರೂ ಇರುವಂತಹ ಮನೆಗಳು ಎಷ್ಟು ಇವೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕೆಂದ್ರೆ ಮಕ್ಕಳು ಪುಸ್ತಕವನ್ನು ನೋಡ್ತಾ 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 ಬೆಳೆಯುವಾಗ ಪುಸ್ತಕದ ಜೊತೆಯಲ್ಲಿ ಅವರಿಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ನಾವು ಅಂಬೇಡ್ಕರ್ ಅನ್ನು ಅವರು ಭರತ್ ಶೆಟ್ಟಿ ಚೆನ್ನಾಗಿ ಹೇಳಿದ್ರು, ಅವರ ಡಿಗ್ರಿಗಳನ್ನು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಡಿಗ್ರಿಗಳಿದ್ದಾವೆ ಅವರ ಹತ್ರ. ಇದ್ದಾರೆ ಹೌದು, ಆದ್ರೆ ಅಂಬೇಡ್ಕರ್ ಅನ್ನು ನಾವು ಎಲ್ಲದಕ್ಕೂ ಕೋಟ್ ಮಾಡುವಾಗ ಅವರು ಶಿಕ್ಷಣದ ಶಿಸ್ತನ್ನು ಹೇಗೆ ಕಾಪಾಡಿದ್ರು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಕೇವಲ ಮಾರ್ಕಲ್ಲಿ ಅಲ್ಲ, ಎಲ್ಫಿನ್ಸ್ಟನ್ ಕಾಲೇಜಲ್ಲಿ, ಎಲ್ಫಿನ್ಸ್ಟನ್ ಹೈಸ್ಕೂಲಲ್ಲಿ ಅಂಬೇಡ್ಕರ್ ಅವರು ಓದ್ತಾ ಇರಬೇಕಾದ್ರೆ ಹೇಗೆ ಓದ್ತಾ ಇದ್ರು ಗೊತ್ತುಂಟಾ? ಅವರ ತಂದೆ ರಾಮ್ಜಿ ಸೆಕ್ಪಾಲ್ ಅವರು ಒಂದು ಚಿಕ್ಕ ಗೂಡಿನಂತ ರೂಮಿನಲ್ಲಿ ತಂದೆ ಮಗ ವಾಸ ಮಾಡ್ತಾ ಇದ್ದದ್ದು. ಅದರಲ್ಲಿ ಒಬ್ಬ ಮಲಗಿದ್ರೆ ಮತ್ತೊಬ್ಬ ಮಲಗಲಿಕ್ಕಾಗೋದಿಲ್ಲ, ಅಷ್ಟು ಚಿಕ್ಕ ರೂಮ್ ಆಯ್ತಾ. ಆವಾಗ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಸಂಜೆ ಒಂದು 5-6 ಗಂಟೆಗೆ ರಾಮ್ಜಿ ಸೆಕ್ಪಾಲ್ ಅವರು ಮಲಗ್ತಾ ಇದ್ರು, ಮಲಗಿ ನಿದ್ರೆ ಮಾಡ್ತಾ ಇದ್ರು. ಅವರು ಒಂದು 11 ಗಂಟೆ ರಾತ್ರಿಗೆ ಹೇಳ್ತಾ ಇದ್ರು. 11 ಗಂಟೆ ರಾತ್ರಿಗೆ ಎದ್ದವರು ಇದು ಅಂಬೇಡ್ಕರ್ ಅವರನ್ನು ಎಚ್ಚರಿಸ್ತಾ ಇದ್ರು. ಅಂಬೇಡ್ಕರ್ ಅವರನ್ನು ಎಚ್ಚರಿಸಿ ಅವರು ತಂದೆ ಕೂತ್ಕೊಳ್ತಾ ಇದ್ರು, ಅಂಬೇಡ್ಕರ್ ರಾತ್ರಿ ಇಡೀ ಓದ್ತಾ ಇದ್ರು. ಕೊಲಂಬಿಯಾ ವಿಶ್ವವಿದ್ಯಾನಿಲಯದಲ್ಲಿ ಅಂಬೇಡ್ಕರ್ ಅವರು ಅಧ್ಯಯನ ಮಾಡುವಾಗ
ಸಂಜೆ ಹೊತ್ತು ಲೈಬ್ರರಿಯಲ್ಲಿ ಕೂತ್ಕೊಂಡು ಅವರು ಓದ್ತಾ ಇದ್ರೆ ಸಮಯ ಕಳೆದದ್ದೇ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ. ಎಷ್ಟೋ ರಾತ್ರಿಯ ಹೊತ್ತು ವಾಚ್ಮ್ಯಾನ್ ಬಂದು ಅವರು ಓದ್ತಾ ಇದ್ದವರನ್ನು ಎಬ್ಬಿಸಿ ಕಳಿಸಿ ಮತ್ತೆ ಲಾಕ್ ಹಾಕೊಂಡು ಹೋಗ್ತಾ ಇದ್ರು. ಅಂದ್ರೆ ಶಿಕ್ಷಣ ಅಂಬೇಡ್ಕರ್ಗೆ ಬಂದದ್ದು ಈ ರೀತಿಯ ಶಿಸ್ತುಬದ್ಧವಾದ ಜೀವನ ವ್ಯವಸ್ಥೆಯಿಂದ ಅಂತ. ನಾವು ಒಂದು ಶಿಸ್ತುಬದ್ಧತೆಯನ್ನು ಕುಟುಂಬದಲ್ಲಿ ಉಂಟು ಮಾಡದೇ ಇದ್ರೆ ಮಕ್ಕಳಲ್ಲಿ ಶಿಕ್ಷಣ ಚೆನ್ನಾಗಿ ನಡೆಯುವುದು ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ಏನು ಮಾಡಬೇಕು? ಮಕ್ಕಳು ಹೇಗೆ ಯೋಚನೆ ಮಾಡಬೇಕು ಅನ್ನುವುದನ್ನು ಮಕ್ಕಳಿಗೆ ಕಲಿಸಬೇಕು ಮತ್ತು ನಾವು ಅದನ್ನು ಕಲಿತುಕೊಳ್ಳಬೇಕು. ಹೇಗೆ? ಈಗ ಒಂದು ಸಣ್ಣ ಕಥೆ ಹೇಳ್ತೇನೆ. ಒಂದು ಶೂ ಕಂಪನಿಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಒಬ್ರು MD ಮತ್ತು PRO ಬಂದರು. ಶೂ ಕಂಪನಿ ಶುರು ಮಾಡುವಾಗ MD ಹೇಳಿದ್ರು, ಹೋಗಿ ಇಲ್ಲಿ ಒಂದು ಅವಲೋಕನ ಮಾಡ್ಕೊಂಡು ಬನ್ನಿ, ಅಬ್ಸರ್ವೇಷನ್ ಮಾಡ್ಕೊಂಡು ಬನ್ನಿ, ಎಷ್ಟೆಲ್ಲ ಇದು ನಾವು ಮಾರ್ಕೆಟಿಂಗ್ ಆಗ್ಬೋದು ನೋಡ್ಕೊಂಡು ಬನ್ನಿ. PRO ಹೋಗಿ ನೋಡ್ಕೊಂಡು ಬಂದವರು, ನಾವಿಲ್ಲಿ ಕಂಪನಿ ಮಾಡುವುದೇ ವೇಸ್ಟ್ ಅಂತ ಹೇಳಿದ್ರು. ಯಾಕೆ? ಇಲ್ಲಿ ಮೂಡುಬಿದಿರೆಯಲ್ಲಿ ಯಾರು ಶೂ ಹಾಕುದೇ ಇಲ್ಲ, ಎಲ್ಲರೂ ಚಪ್ಪಲಿಯೇ ಹಾಕುದು ಅಂತ ಹೇಳಿದ್ರು. ಆವಾಗ MD ಹೇಳಿದಂತೆ, ವಾಟ್ ಎ ಗುಡ್ ನ್ಯೂಸ್ ಅಂತ, ಎಂತ ಅದ್ಭುತವಾದ ಸುದ್ದಿ ಇದು ಅಂತ. ಯಾಕೆಂತ ಹೇಳಿದ್ರೆ ವಿ ಹ್ಯಾವ್ 100% ಅಪಾರ್ಚುನಿಟಿ. ನೋಡಿ, ಯಾರೂ ಶೂ ಹಾಕುವುದಿಲ್ಲ ಅಂತ ಹೇಳಿದಾಗ PROಗೆ ಕಂಡದ್ದು ನಾವಿಲ್ಲಿ ಕಂಪನಿ ಮಾಡುವುದೇ ವೇಸ್ಟ್, ಏನು ಪ್ರಯೋಜನ ಇಲ್ಲ. MDಗೆ ಕಂಡದ್ದು ಹೇಗೆ ಅಂತ ಹೇಳಿದ್ರೆ, ಯಾರೂ ಶೂ ಹಾಕುವುದಿಲ್ಲ ಅಂತ ಹೇಳಿದಾಗ ನಾವು ಎಲ್ಲರಿಗೂ ಶೂ ಹಾಕಿಸಬಹುದು. ಘಟನೆ ಒಂದೇ, ಅದನ್ನು ಹೇಗೆ ಯೋಚನೆ ಮಾಡಿ. ಯಾವಾಗಲೂ ನಾವು ಯಾವ ರೀತಿ ಮಾಡಿದ್ರೆ ನಾವು ಭರವಸೆಯನ್ನು ಕಂಡುಕೊಳ್ಳಬಹುದು ಅನ್ನುವ ನೆಲೆಯಲ್ಲಿ ಯೋಚನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗಬೇಕು. ಈ ಸಾಧ್ಯತೆಯನ್ನು ಮಕ್ಕಳ ಮುಂದೆ ನಾವು ತೆರೆದಿಡುವುದಕ್ಕೆ ಸಾಧ್ಯವಾಗಬೇಕು. ಅದಾಗಬೇಕು ಅಂತೇಳಿ ಆದ್ರೆ ತುಂಬಾ ಓರಿಯಂಟೇಷನ್ ಬೇಕಾಗ್ತದೆ. ನಾನು ಸತ್ಯವನ್ನು ಹೇಳುವುದು, ಇವತ್ತು ನೀವು ಶಿಕ್ಷಣ ಚಿಂತನ ಮಂಥನ ಅಂತ ಮಾಡಿದ್ದೀರಿ, ತುಂಬಾ ಸಂತೋಷ, ಅಭಿನಂದನೆಗಳು. ಆದರೆ ಇಷ್ಟೇ ಸಾಕಾಗುವುದಿಲ್ಲ. ಏನ್ ಮಾಡಬೇಕು? ಒಂದಷ್ಟು ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡಿಕೊಂಡು ಅವರಿಗೆ ನಿರಂತರವಾದ ಓರಿಯಂಟೇಷನ್ ಬೇಕು. ಒಂದು ಭಾಷಣದಲ್ಲಿ ಆಗುದಿಲ್ಲ. ಒಂದು ಭಾಷಣದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಭಾರಿ ಶೋಕು ಬಾತೇರಿಯರು ಅಂತ, ಆಯ್ತಾ? ಹೆಚ್ಚಂದ್ರೆ ಭಾರಿ ಶೋಕು ಬಾತೇರಿಯರು. ಒಂದು 2-3 ದಿವಸ ಕಳೆದಾಗ ಆ ಭಾರಿ ಶೋಕು ಮಾತಾಡಿದ್ದು ಏನು ಅನ್ನೋದೇ ಮರ್ತೋಗಿತ್ತು. 3-4 ದಿವಸ ಕಳೆದಾಗ ಮರ್ತೋಗ್ತದೆ. ಮತ್ತೆ ನೆನಪುಳಿಯುವುದು ಏನು ಗೊತ್ತುಂಟ? 6ನೇ ಯಾರು ಭಾರಿ ಅಡ್ಡ ಮಾತಾಡ್ತಾರೆ ಅಂತ ಅಷ್ಟೇ ನೆನಪುಳಿಯುವುದು, ಮತ್ತಂತ ನೆನಪುಳಿಯುವುದು. ಅದು ನೆನಪಾಗಿ ಪರಿವರ್ತನೆ ಆಗಬೇಕಾದ್ರೆ ಒಂದು 50 ಜನ ವಿದ್ಯಾರ್ಥಿಗಳನ್ನು, 100 ಜನ ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು ರಜೆಯ ಸಂದರ್ಭದಲ್ಲಿ ಏನಾದರೂ ಒಂದು ಶಿಬಿರದ ರೀತಿಯಲ್ಲಿ ಒಂದು 10 ದಿವಸದ ಓರಿಯಂಟೇಷನ್ ಕೊಡಿ. ಆವಾಗ ಅಧ್ಯಯನವನ್ನು ಸಿಸ್ಟಮ್ಯಾಟಿಕ್ ಆಗಿ ಹೇಗೆ ಮಾಡಬೇಕು. ನಿಜವಾಗಿ ನಮ್ಮಲ್ಲಿ ತುಂಬಾ ಜನ ಅಧ್ಯಯನ ಮಾಡೋದಿಲ್ಲ, ಓದ್ತಾರೆ ಅಷ್ಟೇ. ಓದಿದ್ದು ನೆನಪುಳಿಯುವುದಿಲ್ಲ, ಅಧ್ಯಯನ ಮಾಡಿದಾಗ ನೆನಪುಳಿಯುವುದು. ಅಧ್ಯಯನ ಅಂದ್ರೆ ಬೇರೆ, ಓದುವುದು ಅಂದ್ರೆ ಬೇರೆ. ಸ್ಟಡಿ ಬೇರೆ, ರೀಡಿಂಗ್ ಬೇರೆ. ರೀಡಿಂಗ್ ಎಲ್ಲವೂ ನೆನಪುಳಿಯುವುದಿಲ್ಲ, ಸ್ಟಡಿ ಎಲ್ಲವೂ ನೆನಪುಳಿಯುತ್ತದೆ. ಹೌ ಟು ಸ್ಟಡಿ, ಹೇಗೆ ಅಧ್ಯಯನವನ್ನು ಮಾಡಬೇಕು. ಬರ್ಡನ್ ಜಾಸ್ತಿ ಆಗದಾಗ ಹೇಗೆ ಅಧ್ಯಯನವನ್ನು ಮಾಡಬೇಕು. ಇವತ್ತಿನ ವಿದ್ಯಾರ್ಥಿಗಳ ತುಂಬಾ ದೊಡ್ಡ ಸವಾಲು ಏನು ಅಂತ ಹೇಳಿದ್ರೆ, ಕ್ಲಾಸಲ್ಲಿ ಕೇಳಿಸಿಕೊಳ್ಳುವುದು ಕಡಿಮೆ. ಓದ್ತಾರೆ ಅವರು, ಬಟ್ ಕೇಳಿಸಿಕೊಳ್ಳುವುದಿಲ್ಲ. ಯಾವಾಗಲೂ ಕೇಳಿಸಿಕೊಂಡದ್ದು ಓದಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ನೆನಪಿನಲ್ಲಿ ಉಳಿತದೆ. ಆದ್ರಿಂದ ಕೇಳಿಸಿಕೊಳ್ಳುವುದು ಹೇಗೆ, ವಿಷಯವನ್ನು ಕೇಳಿಸಿಕೊಳ್ಳುವುದು ಹೇಗೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವುದು ಹೇಗೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವುದು ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡದ ಈ ಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗುವವರು ಬಹಳ ಕಡಿಮೆ, ತುಂಬಾ ಕಡಿಮೆ. ಅಲ್ಲಿ ಪುತ್ತೂರಿನಲ್ಲಿ ಭಾಗ್ಯೇಶ್ವರಿ ಅಂತ ಹೇಳುವವರು ವಿದ್ಯಾಮಾತಾ ಅಕಾಡೆಮಿಯನ್ನು ಮಾಡಿದ್ದಾರೆ. ನಾನು ಹೆಲ್ಪ್ ಮಾಡಿದ್ದೇನೆ ಅದು ಪ್ರಾರಂಭ ಮಾಡುವಾಗ. ಅವ್ರು ಹೇಳ್ತಾರೆ, ಏತ್ತು ಪಂಡ್ಕುನ ಸರ್, ಏತ್ತು ಪಂಡ್ರೆ ಅರ್ಥ ಹೋಗ್ತಿಚ್ಚಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಅಭಿರುಚಿ ಬೆಳೆದಿಲ್ಲ. ಅಕಾಡೆಮಿಕ್ ಎಕ್ಸಾಮಿಗೆ ಬರೆಯುವ ವಿಧಾನಕ್ಕೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವ ವಿಧಾನಕ್ಕೂ ವ್ಯತ್ಯಾಸ ಇದೆ. ಅಕಾಡೆಮಿಕ್ ಎಕ್ಸಾಮ್ ಅಲ್ಲಿ ಯಾವಾಗಲೂ ಕೂಡ ವಿದ್ಯಾರ್ಥಿಗಳು ಒಳಗೆ ಬರಲಿಕ್ಕೆ ಪೂರಕವಾಗುವ ಹಾಗೆ ಕ್ವಶನ್ಗಳಿರ್ತವೆ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಸಿಲೆಕ್ಷನ್ ಎಕ್ಸಾಮ್ ಅಲ್ಲೆಲ್ಲ ಹೊರಗೆ ಹಾಕಲಿಕ್ಕೆ ಬೇಕಾದಾಗ ಕ್ವಶನ್ ಪೇಪರ್ ತಯಾರು ಮಾಡೋದು. ಆವಾಗ ಹೊರಗೆ ಹೋಗದಷ್ಟು ಅಕ್ಯುರೇಟ್ ಆದಂತ ಆನ್ಸರ್ ಅನ್ನು ಅಭ್ಯಾಸ ಮಾಡಬೇಕು. ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಾಗ ಈ ಪ್ರಶ್ನೆಗೆ ಯಾವುದು ಉತ್ತರ ಆಗ್ತದೆ ಅಂತ ಕಲಿಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರೆಯುವಾಗ ಈ ಪ್ರಶ್ನೆಗೆ ಯಾವುದೆಲ್ಲ ಉತ್ತರ ಆಗುವುದಿಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡು ಕಲಿಬೇಕು. ಆವಾಗ ಅಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೂ ಕೂಡ
ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಚಯವನ್ನು ಮಕ್ಕಳಿಗೆ ಬೆಳೆಸಿ ಆ ಮಕ್ಕಳಿಗೆ ಅದಕ್ಕೆ ತಕ್ಕದಾದಂತಹ ಓರಿಯೆಂಟೇಷನ್ ಬೇಕು. ಮಿನಿಮಮ್ ಒಂದು 100 ಜನ ವಿದ್ಯಾರ್ಥಿಗಳ ಗ್ರೂಪ್ ಅನ್ನು ನೀವು ನನಗೆ ಕೊಟ್ರೆ ಅವರಿಗೆ ನಿಜವಾಗಿಯೂ ಸಮರ್ಥವಾದ ಶಿಕ್ಷಣವನ್ನು ಪಡೆದು ಸಮರ್ಥವಾದ ಒಂದು ಅಧಿಕಾರಿ ಹುದ್ದೆಗೆ ಹೋಗುವ ಹಾಗೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಕೇಳಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಮಿನಿಮಮ್ ನನಗೆ ಅವರಲ್ಲಿ ಆ ಮೆಂಟ್ಯಾಲಿಟಿಯನ್ನು ರೂಪಿಸಬೇಕಾದ್ರೆ, ನಾನು ಇದನ್ನು ಮಾಡಬೇಕು ಅನ್ನೋ ಮನಸ್ಸು ಅವರಲ್ಲಿ ಬರುವಾಗೆ ಮಾಡಬೇಕಾದ್ರೆ ನನಗೆ 10 ದಿವಸ ಬೇಕು. ಒಂದೇ ದಿವಸಕ್ಕೆ ಆಗುದಿಲ್ಲ. ಒಂದೇ ದಿವಸಕ್ಕೆ ನಾವು ಶೋಕಿತ್ತಿನಂತೇಳಿ ಹೇಳಿ ಮನಸ್ಸಿಗೆ ಅನಿಸಿದ ಕೂಡಲೇ ಆಗುದಿಲ್ಲ. ಅದು ಅವರಿಗೆ ಮತ್ತೆ ಮತ್ತೆ ಓರಿಯೆಂಟೇಷನ್ ಕೊಟ್ಟು ಅದು ಸೆಟ್ ಆಗುವ ಹಾಗೆ ಮಾಡಬೇಕು. ನೋಡಿ, ನಾವು ಮಕ್ಕಳಿಗೆ ಕೆಲವು ಅಭ್ಯಾಸಗಳನ್ನೆಲ್ಲ ಬೆಳೆಸ್ತೇವೆ. ಹೇಗೆ ಅಂತ ಹೇಳಿದ್ರೆ, ದೇವರಿಗೆ ದೀಪದಿಲ್ಲ ಮಗ ಅಂತ ಹೇಳ್ತೇವೆ. ಸಣ್ಣ ಪ್ರಾಯದಿಂದ ಹೇಳ್ತೇವೆ ದೇವರಿಗೆ ದೀಪ ಇಟ್ಟು. ದೇವರಿಗೆ ದೀಪ ಇಟ್ಟು ಅವನಿಗೆ ಅದು ರೂಢಿ ಆಗ್ತದೆ. ಅದು ಅವನ ಅಭ್ಯಾಸವಾಗಿ ಬೆಳೀತದೆ. ಆದ್ರೆ ನೋಡಿ, ನಾವು ಹೇಳಲಿಕ್ಕೆ ಹೇಳ್ತೇವೆ ಟ್ಯಾಪ್ ಅಲ್ಲಿ ನೀರು ಹೋಗ್ತಾ ಉಂಟು, ಕಟ್ಲಿಕ್ಕೆ ಆಗುದಿಲ್ವಾ ಅಂತ ಹೇಳ್ತೇವೆ. ಆದ್ರೆ ಮಕ್ಕಳಿಗೆ ಟ್ಯಾಪ್ ಅಲ್ಲಿ ನೀರು ಹೋಗುವುದನ್ನು ಕಟ್ಲ ಮಗ ಅಂತೇಳಿ ಬಾಲ್ಯದಿಂದಲೇ ಹೇಳಿ ಆ ರೂಢಿಯನ್ನು ನಾವು ಮಾಡಿರುವುದಿಲ್ಲ. ಆದ ಕಾರಣವಾಗಿ ಕಟ್ಟಬೇಕು ಅಂತ ಅವನಿಗೆ ಅನಿಸುವುದಿಲ್ಲ. ಹೇಳ್ತೇವೆ ಅಷ್ಟೇ. ಯಾವುದನ್ನು ನೀವು ಅಭ್ಯಾಸವಾಗಿ ಮಾಡಲಾಗ್ತದೋ ಅದು ಶಾಶ್ವತವಾಗಿ ಉಳಿತದೆ. ನಿಜವಾಗಿ ಮಕ್ಕಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಎಲ್ಲ ಸಮುದಾಯಗಳು ಪಡೆಯಬಹುದು. ಬೈ ಬರ್ತು ಯಾವ ಸಮುದಾಯವೂ ಕೂಡ ಅಸಮರ್ಥ ಅಲ್ಲ. ಅದು ಅಸಮರ್ಥ ಅಂತ ನಾವು ತಿಳ್ಕೊಂಡಿರೋದು. ನನಗೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡಿರೋದ್ರಿಂದ ಸಾಧ್ಯ ಇಲ್ಲದೆ ಆಗಿದೆ. ಎಲ್ಲರಿಗೂ ಸಾಧ್ಯ. ಆದ್ರೆ ಪ್ರಾಪರ್ ಓರಿಯೆಂಟೇಷನ್ ಬೇಕು. ಇಲ್ಲಿ ಓರಿಯೆಂಟೇಷನ್ ವೀಕ್ ಆಗಿರುವುದರಿಂದಾಗಿ ಮಕ್ಕಳಲ್ಲಿ ಕಲಿಕೆಯಲ್ಲಿ ಹಿನ್ನಡೆ ಉಂಟಾಗ್ತದೆ. ಎರಡನೆಯದು, ಒಂದು ಪುಸ್ತಕ ಸಂಸ್ಕೃತಿ ಅನ್ನುವುದು ಮನೆಯಲ್ಲಿ ರೂಪುಗೊಳ್ಳದೇ ಇರುವುದರಿಂದ ಕಲಿಕೆಯಲ್ಲಿ ಹಿನ್ನಡೆ ಆಗ್ತದೆ. ಆದ್ರಿಂದ ಮಾಡಬೇಕಾದದ್ದು ಏನು ಅಂತ ಹೇಳಿದ್ರೆ, ಪುಸ್ತಕ ಸಂಸ್ಕೃತಿಯನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಮನೆಗಳಲ್ಲಿ ಒಂದಷ್ಟು ಪುಸ್ತಕಗಳನ್ನು ತಂದಿಡಿ. ಮಕ್ಕಳು ಓದದೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಏನು ಸಮಸ್ಯೆ ಇಲ್ಲ. ಓದದೇ ಇದ್ರು ಆ ಪುಸ್ತಕವನ್ನು ನೋಡ್ತಾನೆ, ಅದನ್ನು ಮುಟ್ತಾನೆ, ಅದನ್ನು ತೆಗಿತಾನೆ. ಕೆಲವು ಮಕ್ಕಳು ಸಣ್ಣ ಮಕ್ಕಳಾದ್ರೆ ಹರಿತಾನೆ, ಹರಿದ್ರೂ ಚಿಂತೆ ಇಲ್ಲ. ಪುಸ್ತಕದ ಜೊತೆ ಅವನಿಗೆ ಒಡನಾಟ ಬೆಳೀತದೆ, ಅದು ಬೆಳೀತದೆ. ಎರಡನೆಯದು, ಶಿಸ್ತುಬದ್ಧವಾದ ಅಧ್ಯಯನದ ರೂಢಿಯನ್ನು ಮಕ್ಕಳಲ್ಲಿ ಮಾಡಿಸುವುದು. ಮೂರನೆಯದು, ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿಯಲ್ಲಿ ಅವರು ತಮ್ಮ ಅಧ್ಯಯನವನ್ನು ರೂಪಿಸಿಕೊಳ್ಬೇಕು. ಅಂದ್ರೆ 3 ಸಿಸ್ಟಮ್ ಇದೆ ರೀಡಿಂಗ್ ಹೇಗೆ ನಡಿಬೇಕು ಅಂತ ಹೇಳೋದಕ್ಕೆ. ನಾನು ದೀರ್ಘ ಮಾಡೋದಿಲ್ಲ, ಯಾಕೆಂದ್ರೆ ಕಷ್ಟ ಆಗ್ತದೆ. 3 ಸಿಸ್ಟಮ್ ಅಲ್ಲಿ ಫಸ್ಟ್ ರೀಡಿಂಗ್ ಹೇಗೆ ಹೋಗ್ಬೇಕು, ಸೆಕೆಂಡ್ ರೀಡಿಂಗ್ ಅಲ್ಲಿ ಪಾಯಿಂಟ್ಸ್ ಹೇಗೆ ಮಾಡ್ಕೊಳ್ಬೇಕು, ಪಾಯಿಂಟ್ಸ್ ಅನ್ನು ಇವನು ಬರೆಯುವ ಎಕ್ಸಾಮಿಗೆ ಬೇಕಾದ ಹಾಗೆ ಕ್ವಶನ್ ಆಗಿ ಯಾವ ರೀತಿ ಪರಿವರ್ತನೆ ಮಾಡಿ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಇದು 3ನೇ ಸ್ಟೆಪ್. ಈ ಸ್ಟೆಪ್ ಬೈ ಸ್ಟೆಪ್ ಅಭ್ಯಾಸ ಮಾಡ್ತಾ ಹೋದ್ರೆ ಓದುವ ಬರ್ಡನ್ ಕಡಿಮೆ ಆಗ್ತದೆ, ಕಲಿಕೆಯ ಸಾಮರ್ಥ್ಯ ಮಕ್ಕಳಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳುವಂಥದ್ದು. ಒಂದು ಯಶಸ್ವಿ ಅಧ್ಯಯನದ ವಿಧಾನ ಹೇಗೆ ಅಂತ ಹೇಳಿದ್ರೆ, ನಾವೊಂದು ಚಹಾ ಕುಡಿತೇವೆ. ಚಹಾ ಕುಡಿಲಿಕ್ಕೆ ಏನು ಬೇಕು ನಮಗೆ? ಕಪ್ ಬೇಕು. CUP ಕಪ್. ಅದೊಂದು ಚಂದದ ಕಾನ್ಸೆಪ್ಟ್, ಕಪ್ ಅಂತ ಹೇಳಿ. ಅಧ್ಯಯನ ಕೂಡ, ಕಲಿಕೆ ಅನ್ನೋದು KSRTC ಬಸ್ಸು ಹೋಗುವಾಗ ಹಾರಿಕೊಂಡು ಬಂದು ಧೂಳು ಕೂತ್ಕೊಂಡ ಹಾಗೆ ಕೂತ್ಕೊಳ್ಳುವುದಿಲ್ಲ. ಅದು ಸತತ ಪರಿಶ್ರಮದಿಂದಲೇ ನಾವು ಬೆಳೆಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ತಾನಾಗಿ ಆಗುವುದಿಲ್ಲ, ಪರಿಶ್ರಮದಿಂದಲೇ ಬೆಳೆಸಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಪ್ರಕಾಶ್ ಮಾರ್ಪಾಡಿ ಅವರು ಡಾಕ್ಟರೇಟ್ ಮಾಡಿದ್ದಾರೆ. ಹೇಗೆ ಮಾಡಿದ್ರು ಕೇಳಿ. ಅವರು ಮತ್ತೆ ಇವರು LIC ಯಲ್ಲಿದ್ದವರು, ಅವರು ಡೆಪ್ಟಿ ತಹಶೀಲ್ದಾರ್ ಇದ್ದಾರೆ. ಹೇಗೆ ಮಾಡಿದ್ರು ಕೇಳಿ ಅವರ ಹತ್ರ. ನಿಮ್ಮ ಸಮುದಾಯದ ಮಕ್ಕಳನ್ನು ನಿಮ್ಮ ಸಮುದಾಯದ ಸಾಧಕರ ಹತ್ರ ಕರ್ಕೊಂಡು ಹೋಗಿ ಅವರ ಹತ್ರ ಮಾತಾಡಿಸಿ. ಅವ್ರು 2 PP ಮಾಡಿದ್ರು ಚಿಂತೆ ಇಲ್ಲ, ಒಂದು 10 ನಿಮಿಷ ಟೈಮ್ ಕೊಡಿ ಸರ್ ಅಂತ ಹೇಳಿ ಮಾತಾಡಿಸಿ ಅವರ ಹತ್ರ. ನಾವು ಯಾರ ಜೊತೆ ಒಡನಾಟವನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು ನಾವು ಏನು ಅನ್ನುವುದನ್ನು ಸೂಚಿಸ್ತದೆ, ನಾವು ಏನಾಗಲಿದ್ದೇವೆ ಅನ್ನುವುದನ್ನು ಕೂಡ ಸೂಚಿಸ್ತದೆ. ಸಾಧಕರು ಯಾರಿದ್ದಾರೆ ಅವರ ಪರಿಚಯವನ್ನು ಮಕ್ಕಳಿಗೆ ಮಾಡಿಕೊಳ್ಬೇಕು. CUP ಇದು 3 ಶಬ್ದಗಳ ಒಂದು ಚಂದದ ಪರಿಕಲ್ಪನೆ. ಸಿ ಅಂತ ಹೇಳಿದ್ರೆ ಶಿಕ್ಷಣ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಟ್. ಅದನ್ನೇ ಫಸ್ಟಿಗೆ ನಿಮ್ಮ ಇವರು ಡೆಪ್ಟಿ ತಹಶೀಲ್ದಾರ್ ಬಂದು ಟ್ರ್ಯಾಪ್ ಹಾಕಿ ಅಂತ ಹೇಳಿದ್ರು. ಕಾನ್ಸಂಟ್ರೇಟ್, ಮೊದಲು ಕೇಳಿಸಿಕೊಳ್ಳುವಾಗ ಅದನ್ನು ಗಮನವಿಟ್ಟು ಕೇಳಿಸಿಕೊಳ್ಳಿ. ಕಾನ್ಸಂಟ್ರೇಷನ್, ಶಿಕ್ಷಣ ಯಶಸ್ವಿ ಆಗಬೇಕಾದ್ರೆ. ಎರಡನೆಯದು ಯು ಅಂದ್ರೆ ಅಂಡರ್ಸ್ಟ್ಯಾಂಡ್, ಅರ್ಥ ಮಾಡಿಕೊಳ್ಳಿ.
ಏನನ್ನು ಹೇಳಿದ್ದಾರೆ ಅಥವಾ ಪುಸ್ತಕದಲ್ಲಿ ಏನು ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಈಗ ನಾನು ಹೇಳಿದೆ ಅಂಬೇಡ್ಕರ್ ಪರಿಕಲ್ಪನೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ. ಇಂಥದ್ದಾಗಿ ಸ್ವಾತಂತ್ರ್ಯ ಅಂದ್ರೆ ಏನು? ಸಾಮಾಜಿಕ ಸ್ವಾತಂತ್ರ್ಯ. ಸಾಮಾಜಿಕವಾಗಿ ಯಾರು ಯಾವ ಉದ್ಯೋಗವನ್ನು ಬೇಕಾದರೂ ಪಡೆಯಬಹುದಾದ ಸ್ವಾತಂತ್ರ್ಯ ಒಂದು ಅಂಶ. ಎರಡನೇದು ಆರ್ಥಿಕ ಸ್ವಾತಂತ್ರ್ಯ. ಯಾವುದೇ ಉದ್ಯೋಗವನ್ನು ಗಳಿಸಿಕೊಂಡು ಯಾರು ಬೇಕಾದರೂ ಯಾವ ಮಟ್ಟಕ್ಕೆ ಬೇಕಾದರೂ ಶ್ರೀಮಂತರಾಗಬಹುದಾದ ಸ್ವಾತಂತ್ರ್ಯ. ಆಯ್ತಾ? ರಾಜಕೀಯ ಸ್ವಾತಂತ್ರ್ಯ. ನಮ್ಮ ರಾಜಕೀಯ ನಿಲುವನ್ನು ಹೇಳುವ ಮತ್ತು ರಾಜಕೀಯದಲ್ಲಿ ಭಾಗವಹಿಸುವ ಸ್ವಾತಂತ್ರ್ಯ, ಅದು ಸ್ವಾತಂತ್ರ್ಯ ಅಂತ ಹೇಳಿದ್ರೆ. ಸಮಾನತೆ ಅಂತ ಹೇಳಿದ್ರೆ ಎಲ್ಲರೂ ಸರಿ ಸಮಾನರು. ನಾನೊಂದು ಮಾತು ಹೇಳಿದೆ, ಮುಂಭಾಗದಲ್ಲಿರುವ ಗಣ್ಯರೇ, ಯಾರೂ ನಗಣ್ಯರಿಲ್ಲ, ಎಲ್ಲರೂ ಗಣ್ಯರೇ. ಸಮಾನತೆ ನೋಡಿ, ಅದಕ್ಕೆ ಒಂದು ಹೇಳಿಕೊಂಡು ಎಲ್ಲರನ್ನು ಸಮಾನ ಮಾಡ್ಲಿಕ್ಕಾಗ್ತದ? ಎಲ್ಲರನ್ನು ತಲೆ ಕಡಿದು ಕರೆಕ್ಟ್ ಮಾಡ್ಲಿಕ್ಕಾಗ್ತದೆ? ಆಗುದಿಲ್ಲ. ಅದು ಭಿನ್ನತೆ ಬೇರೆ, ಅಸಮಾನತೆ ಬೇರೆ. ಸಮಾನತೆಯನ್ನು ಸಾಧಿಸಲಿಕ್ಕಾಗ್ತದೆ, ಅಂದ್ರೆ ಭಿನ್ನತೆಯನ್ನು ತೆಗಿಲಿಕ್ಕಾಗುದಿಲ್ಲ. ಭಿನ್ನತೆ ಪ್ರಕೃತಿ ಸಹಜವಾದದ್ದು. ನಾನೇ ಬೇರೆ, ನೀವೇ ಬೇರೆ, ಆಚರಣೆ ಬೇರೆ, ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಬೇರೆ. ನೋಡಿ, ಒಂದು ಕಾಡಿನಲ್ಲಿ ಸಿಂಹ ಮತ್ತು ಜಿಂಕೆ, ಅದು ಎರಡರ ಸಾಮರ್ಥ್ಯ ಬೇರೆ ಬೇರೆ, ಆಯ್ತಾ? ಆದ್ರೆ ಸಿಂಹ ಮತ್ತೆ ಜಿಂಕೆ ಎರಡೂ ಕೂಡ ಒಂದೇ ಕೊಳದಿಂದ ನೀರು ಕುಡಿತವೆ. ಸಿಂಹ ಯಾವತ್ತೂ ಕೂಡ ಜಿಂಕೆಗೆ ನಾನು ನೀರು ಕುಡಿಯುವಲ್ಲಿ ನೀನು ನೀರು ಕುಡಿಬಾರದು ಅಂತ ಹೇಳಿ. ಅಂದ್ರೆ ಅಸಮಾನತೆ ಇಲ್ಲ ಅಲ್ಲಿ, ಆದ್ರೆ ಭಿನ್ನತೆ ಇದೆ. ಭಿನ್ನತೆ ನಮ್ಮಲ್ಲೂ ಇದೆ. ಈ ಅಸಮಾನತೆ ಹೋಗಿ ಸಮಾನತೆಯನ್ನು ಸಾಧಿಸಬೇಕು. ಅದೆರಡು ಆಗಬೇಕಾದ್ರೆ ಭ್ರಾತೃತ್ವ ಅಂದ್ರೆ ಸಹೋದರತಾ ಭಾವನೆ. ಇವನು ನನ್ನ ಸಹೋದರನ ಹಾಗೆ, ಇವಳು ನನ್ನ ಸಹೋದರಿಯ ಹಾಗೆ ಅನ್ನುವ ಸದ್ಭಾವನೆ. ಈ ಮೂರು ಅಂಶಗಳು ಅದರ ಅರ್ಥ. ಈ ಮೂರು ಅಂಶಗಳ ಅರ್ಥ ಗೊತ್ತಾಗುವುದು, ಅದು ಅಂಡರ್ಸ್ಟ್ಯಾಂಡ್ ಅಂದ್ರೆ ಅರ್ಥ ಮಾಡಿಕೊಳ್ಳಬೇಕು. ಅರ್ಥ ಮಾಡಿಕೊಂಡ ಮೇಲೆ ಏನಾಗಬೇಕು? ಸಕ್ಸಸ್ ಆಗಬೇಕಾದ್ರೆ ಥರ್ಡ್ ಒನ್, P ಸ್ಟ್ಯಾಂಡ್ಸ್ ಫಾರ್ ಪ್ರಾಕ್ಟೀಸ್. ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ. ನಾನು ಅದಕ್ಕೆ ಹೇಳಿದ್ದು, ವಿದ್ಯಾರ್ಥಿಗಳನ್ನು ಸಿಲೆಕ್ಟ್ ಮಾಡಿ ಒಂದು ಶಿಬಿರದ ರೀತಿಯಲ್ಲಿ ಮಾಡಿದ್ರೆ ಆವಾಗ ಅವರನ್ನು IAS ಮಾಡಿಸಬಹುದು, ಕಾಂಪಿಟೇಟಿವ್ ಎಕ್ಸಾಮೇ ಮಾಡಿಸಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಳ್ಳೆ ಪೊಸಿಷನ್ಗೆ ತರಿಸಬಹುದು. ಪ್ರಾಕ್ಟೀಸ್ ಅನ್ನುವಂಥದ್ದು ಈ ಮೂರು ಸಾಧ್ಯವಾಗುವುದು ಈ ಒಂದು ಭಾಷಣದಲ್ಲಿ 15-20 ನಿಮಿಷದ ಭಾಷಣದಲ್ಲೆಲ್ಲ ಆಗುದಿಲ್ಲ. ಅದು ಕನಿಷ್ಠ ಒಂದು 2-3 ದಿವಸ ಆದ್ರೂ ಇದ್ರೆ, ಮಕ್ಕಳ ಜೊತೆ ದಿವಸಕ್ಕೊಂದು 3 ಗಂಟೆ ಓರಿಯೆಂಟೇಷನ್ ಕೊಟ್ರೆ ಅವರಲ್ಲಿ ಆ ಮೈಂಡ್ ಸೆಟ್ ಅನ್ನು ರೂಪಿಸಬಹುದು. ನಾನು ಹೇಳಿದ್ದು ಎಷ್ಟು ಉಪಯೋಗ ಆಯ್ತು ನನಗೆ ಗೊತ್ತಿಲ್ಲ. ಬಹುಶಃ ಒಂದಂತೂ ಆಗಿರಬಹುದು. ಏನು ಅಂತ ಹೇಳಿದ್ರೆ, ನಾವು ನಮ್ಮ ಸಮುದಾಯದ ಮಕ್ಕಳ ಶಿಕ್ಷಣಕ್ಕಾಗಿ ಏನೋ ಮಾಡಬೇಕಾಗಿದೆ ಅಂತ ಹೇಳಿ ಅನಿಸಿದ್ರೆ, ಅನಿಸಿದ್ರೆ ಸಾಕು. ಇವತ್ತು ಭಾಷಣ ಮಾಡಿದ್ದೇವೆ. ಯಾಕಂದ್ರೆ ಉದ್ದೇಶ ಶಿಕ್ಷಣವೇ ಶಕ್ತಿ ಅಂತ ನೀವು ಬೋರ್ಡ್ ಹಾಕಿದ್ದೀರಿ. ಶಿಕ್ಷಣವೇ ಶಕ್ತಿ ಹೌದು, ಆದ್ರೆ ಅದು ಯಾವಾಗ ಶಕ್ತಿ ಆಗ್ತದೆ ಅನ್ನುವಂಥದ್ದು ನಮಗೆ ಅರ್ಥವಾದ್ರೆ ಸಾಕು. ಈ ಸಭೆ ಯಶಸ್ವಿ ಅಂತ ಹೇಳಿ ಅರ್ಥ. ಇಷ್ಟು ಮಾತುಗಳನ್ನು ಹೇಳಿ ನಾನು ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಮತ್ತು ಇನ್ನೊಂದು ವಿಚಾರ ನಿಮಗೆ ಹೇಳ್ತೇನೆ. ನಾನು ನಡುವಲ್ಲಿ ನಿಲ್ಲಿಸಿದೆ ಅಂತ ಹೇಳಿದ ಕಾರಣಕ್ಕೆ ನನಗೆ ಯಾವ ಸಿಟ್ಟೂ ಆಗಲಿಲ್ಲ. ಹಾಗೆ ತಪ್ಪಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಡಿ. ನನಗೆ ಈಗ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅನಿಸಿತ್ತು, ಸಾಧ್ಯ ಆಗಲಿಲ್ಲ ಅಂತ ಹೇಳಿದೆ ಅಷ್ಟೇ. ನನಗೆ ಯಾವ ಅಸಮಾಧಾನವೂ ಆಗಿಲ್ಲ, ತಪ್ಪಾಗಿ ಭಾವಿಸಬೇಡಿ. ಅದನ್ನು ಮತ್ತೊಮ್ಮೆ ದೃಢೀಕರಿಸಿ ನನ್ನನ್ನು ಕರೆದು ಇಷ್ಟು ಮಾತನಾಡಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜಗತ್ತನ್ನು ಬೆಳಗುತ್ತದೆ ಸೂರ್ಯಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ನಿವೃತ್ತರಾಗಿರುವಂತಹ ನಿಮಗೆ ನಮ್ಮ ಗೌರವಾರ್ಪಣೆಗಳಿದೆ. ಟಿ. ಸುನೀಲ್ ನಿವೃತ್ತ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಣ್ಣಪಲ್ಲಿ ಬ್ರಹ್ಮಾವರ ವಲಯ. ಶಿಕ್ಷಣ ಕ್ಷೇತ್ರದ ನಿಮ್ಮ ವಿಭಿನ್ನ ಸಾಧನೆಗೆ ನಮ್ಮ ಗೌರವಾರ್ಪಣೆಗಳು.
ಸಭೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಚೇತನ್ ನೆಲ್ಲಿಗಾರ್ ಇವರು. ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿದಂತಹ ಧನ್ಯವಾದಗಳು. ಮಾನವಿಗೆ ಮೊದಲೇ ಸಂಸ್ಕೃತದಲ್ಲಿ ಶ್ಲೋಕಗೊಂಡು ಪುಷ್ಪಮಾಲಾ ಪ್ರಸಂಗೇನ ಸ್ತೋತ್ರಂ ತಿಳಿಸಿದ್ದಾರೆ ಯತಿ ಅರ್ಚಕಸ್ಯ ಪ್ರಭಾವಿನ ಶೀಲ ಭಗವತಿ ಶಂಕರ ಒಂದು ಮಲ್ಲಿಗೆ ಭೂತೊಟ್ಟು ರಚನ ಬಲ್ಲ ಸಮೇತ ದೇವರ ಮೂರ್ತಿಗೆ ಒಬ್ಬರಿಗೆ ಮುಂಜೂಲಗಳ ತಲೆಗೆ ಒಬ್ಬರಿಗೆ ಅಂಚಿತೆ ದೇವಸ್ಥಾನದ ಉಲಾಯಿನ ಶಿಲಮೂರ್ತಿಗಳ ಕಲ್ಲಲ್ಲಿ ದೇವಸ್ಥಾನ ತೋರಿದು ಅಲ್ಪ ಪೂಜನೀಯ ಮಲ್ಪನಾಗಿ ಏರಿಕೆ ನಾವು ದೇವಚಾಕ್ರಿಗೆ ಇಲ್ಲಿಯ ಮಾನವಿಗೆ ಮಾತಿರ್ಲ ಜೋರನ್ನ ಕಾಪಿನ ಮುಖಾಂತರ ಈ ಕೊಟ್ಟದು ಗೌರವಿಸುವ ಮುಖ್ಯಮಂತ್ರಿ ಒಂಚೂರು ತುಂಬಲ್ಲ ಎಲ್ಲ ಇದ್ದಾವೆ. ದುರ್ಗಾ ಮಾನವಿಗೆ ಸ್ವೀಕಾರ ಗೌರವ ಜವಾಬ್ದಾರಿ ನಗಲೆ ಗುರುಕ ಅಧ್ಯಕ್ಷ ನಗಲೆ ಗೌರವವನ್ನು ಉಪಸ್ಥಿತಿಯಲ್ಲಿ ವೇದಿಕೆ ಮಿತ್ರರನ್ನು ಬರುವುದು